ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಭೈರಪ್ಪ ಹರೀಶ್ ಕುಮಾರ್. ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇದೇ ತಿಂಗಳು 22ನೇ ತಾರೀಕು ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ನಾಯಕತ್ವದ ಕನ್ನಡ ಒಕ್ಕೂಟ ಕರೆ ಕೊಟ್ಟಿದೆ. ಈ ವಿಚಾರವಾಗಿ ನನ್ನ ಎರಡು ಮಾತುಗಳನ್ನು ದಾಖಲು ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಮೊದಲನೇದಾಗಿ ನಾನು ಸ್ಪಷ್ಟಪಡಿಸ್ಬಿಡ್ತೀನಿ, ಈ ವಿಡಿಯೋ ಯಾರ ವಿರುದ್ಧವೂ ಅಲ್ಲ, ಯಾರ ಪರವೂ ಅಲ್ಲ. ಕೇವಲ ನನ್ನ ಅಭಿಪ್ರಾಯವನ್ನು ದಾಖಲು ಮಾಡಲಿಕ್ಕೆ ಮತ್ತು ವಾಸ್ತವತೆಗೆ ಹತ್ತಿರವಾಗಿ ಒಂದಷ್ಟು ವಿಷಯಗಳನ್ನು ಚರ್ಚೆ ಮಾಡಲಿಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ಯಾಕೆ ತಡ, ಬನ್ನಿ ಪ್ರಾರಂಭ ಮಾಡೋಣ. ವಾಟಾಳ್ ನಾಗರಾಜ್ ನಾಯಕತ್ವದ ಕನ್ನಡ ಒಕ್ಕೂಟ 22ನೇ ತಾರೀಕು ಬಂದ್ ಕರೆ ಕೊಟ್ಟಿದೆ. ಈ ಬಂದ್ಗೆ ಸಾಕಷ್ಟು ಜನ ಪರ ಇದ್ದಾರೆ, ಸಾಕಷ್ಟು ಜನ ವಿರೋಧವೂ ಇದ್ದಾರೆ. ಇವತ್ತು ಏನಾಗಿದೆ ಅಂತಂದರೆ, ಕನ್ನಡ ಪರ ಸಂಘಟನೆಗಳಲ್ಲಿ ಒಂದಷ್ಟು ಜನ ಒಂದು ಕಡೆ, ಇನ್ನೊಂದಷ್ಟು ಜನ ಇನ್ನೊಂದು ಕಡೆ ತಿರ್ಕೊಂಡಿರೋ ಥರದಲ್ಲಿ ಆಗೋಗಿದೆ. ಸ್ನೇಹಿತರೆ, ಈ ವಿಚಾರವಾಗಿ ಒಂದಷ್ಟು ವಿಸ್ತಾರವಾಗಿ ಈ ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು, ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ನಾನು ಈ ವಿಡಿಯೋದಲ್ಲಿ ಏನು ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈ ವಿಡಿಯೋ ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ, ವಾಸ್ತವತೆಗೆ ಹತ್ತಿರವಾಗಿರುವಂಥ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸ್ನೇಹಿತರೆ, ಈಗ ಈ ಹಿಂದೆ ಒಂದು 10 ವರ್ಷ ತಗೊಳ್ಳೋಣ. ಒಂದು 10 ವರ್ಷಗಳಿಂದ ಬಹುತೇಕ 99.9% ಹೋರಾಟಗಳಿಗೆ, ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರೋದು ವಾಟಾಳ್ ನಾಗರಾಜ್ ನಾಯಕತ್ವದ ಕನ್ನಡ ಒಕ್ಕೂಟ. ಒಂದೋ ಎರಡೋ ಬೇರೆಯವ್ರು ಯಾರೋ ಬಂದ್ ಕರೆ ಕೊಟ್ಟಿದ್ದಾರೆ, ಅದು ಕೂಡ ಸಕ್ಸಸ್ ಆಗಲಿಲ್ಲ. ಅಂದರೆ ಕಾರ್ಮಿಕ ಸಂಘಟನೆಗಳು ಮತ್ತು ದೇಶವ್ಯಾಪ್ತಿ ಒಂದು ಬಂಧನ ಕರೆ ಕೊಟ್ಟರು, ಅದು ಬೆಂಗಳೂರಿನಲ್ಲಿ ಅಷ್ಟರ ಮಟ್ಟಿಗೆ ಸಫಲ ಆಗಿಲ್ಲ. ಅದನ್ನು ಬಿಟ್ಟರೆ ಬಹುತೇಕ ಕನ್ನಡ ಪರ ಹೋರಾಟಗಾರರು ಮಾತ್ರವೇ ಈ ಬಂದ್ಗೆ, ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವಂಥದ್ದು. ಸ್ನೇಹಿತರೆ, ಈ 10 ವರ್ಷಗಳಲ್ಲಿ ಒಂದಷ್ಟು ಮಹದಾಯಿ ವಿಚಾರವಾಗಿ ಬಂದ್ ಕರೆ ಕೊಟ್ಟಿದ್ದಾರೆ, MES ವಿಚಾರವಾಗಿ, ಗಡಿ ತಗಾದೆ ವಿಚಾರವಾಗಿ, ಕಾವೇರಿ ವಿಚಾರವಾಗಿ, ಮತ್ತು ಏನು ಮರಾಠಿ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಆಯಿತು ಅನ್ನೋ ವಿಚಾರವಾಗಿ, ಈ ರೀತಿ ನಾನಾ ಕಾರಣಗಳಿಗೆ ಬಂದ್ ಕರೆ ಕೊಟ್ಟರು. ಆದರೆ ಆ ಬಂದ್ಗಳು ಔಟ್ಪುಟ್ ಏನಾಯಿತು? ನಾನು ಇಲ್ಲಿ ಯಾರನ್ನೂ ದೂರ್ಲಿಕ್ಕೆ ಹೋಗ್ತಾಯಿಲ್ಲ, ವಾಸ್ತವವಾಗಿ ಮಾತಾಡ್ಲಿಕ್ಕೆ ಹೊರಟಿದ್ದೀನಿ. ಯಾರು ಕೂಡ ಏನೂ ಕೆಲಸ ಮಾಡ್ತಿಲ್ಲ, ಸುಮ್ಮನೆ ಕೊಡ್ತಾ ಇದ್ದಾರೆ ಅಂತೇಳಿ ನಾನು ಬ್ಲೈಂಡಾಗಿ ಆರೋಪ ಮಾಡಲಿಕ್ಕೆ ಹೋಗ್ತಾಯಿಲ್ಲ. ನಿಮ್ಮ ಕಣ್ಣು ಮುಂದೆನೇ ಹಿಡ್ತಾ ಇದ್ದೀನಿ. ನೋಡಿ, ಇಷ್ಟು ಬಂದ್ಗಳನ್ನು ಕರೆ ಕೊಟ್ಟಾಗ ಈ ಬಂದ್ಗಳ ಔಟ್ಪುಟ್ ಏನಾಯಿತು? ಈ ಬಂದ್ಗಳ ಹೊರಗಡೆ ಬಂದಂಥ ಉತ್ತರ ಏನಾಯಿತು? ಇದನ್ನು ಯಾರೂ ಫಾಲೋ ಮಾಡೋದಿಲ್ಲ. ಬಂದು ಕರೆ ಕಟ್ಟೋರು ಕೂಡ ಫಾಲೋ ಮಾಡೋದಿಲ್ಲ. ಮಾಧ್ಯಮಗಳು ಕೂಡ ಜವಾಬ್ದಾರಿ ಇದೆ. ಕನ್ನಡ ಪರ ಹೋರಾಟಗಾರರಿಗೆ ಎಷ್ಟು ಜವಾಬ್ದಾರಿ ಇದೆಯೋ ಅಷ್ಟೇ ಜವಾಬ್ದಾರಿ ಮಾಧ್ಯಮಗಳಿಗೂ ಇದೆ. ಕನಿಷ್ಠ ಮಾಧ್ಯಮಗಳಾದರೂ ಈ ಥರ ಕರೆ ಕೊಟ್ಟಿದ್ರಲ್ಲ, ನಂತರ ಏನಾಯಿತು ಅಂಥೇಳಿ ಅದನ್ನು ಕೂಡ ವಿಮರ್ಶೆ ಮಾಡಲಿಕ್ಕೂ ಹೋಗೋದಿಲ್ಲ, ಮತ್ತು ಹಳೆ ಹೋರಾಟದ ಪ್ರತಿಫಲ ಏನು ಅಂತಲೂ ಪ್ರಶ್ನೆ ಮಾಡಲಿಕ್ಕೆ ಹೋಗಲ್ಲ. ಇವತ್ತು ಆಗ್ಬಿಟ್ಟಿದೆ. ಅದೇ ರೀತಿ ಮುಂದುವರೆದಂತೆ ಇವತ್ತು ಕೂಡ ಒಂದು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. 22ನೇ ತಾರೀಕು. ನೋಡಿ, ನೀವು ಗಮನಿಸಿ ಸ್ನೇಹಿತರೆ, ಕರ್ನಾಟಕ ಬಂದ್ ಕರೆ ಕೊಡುವಂಥ ಉದ್ದೇಶ, ಇದರ ಹಿಂದೆ ಉದ್ದೇಶ ಏನು ಅಂತಂದರೆ, ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಒಬ್ಬ ಕನ್ನಡದ ಕಾರ್ಮಿಕನಿಗೆ, ಅಂದರೆ ಸರ್ಕಾರಿ ನೌಕರನಿಗೆ ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿ ಆತನ ಮೇಲೇ ಒಂದು ಕ್ರಿಮಿನಲ್ ಮೊಕದ್ದಮೆ ದಾಖಲಾಗುತ್ತೆ, ಅಂದರೆ ಪೋಸ್ಕೋ ಕಾಯ್ದೆ ಅಡಿಯಲ್ಲಿ ದಾಖಲಾಗುತ್ತೆ. ಸೊ ದೊಡ್ಡ ಇಶ್ಯೂ ಆಗುತ್ತೆ. ಕರ್ನಾಟಕದಲ್ಲಿ ಅಲ್ಲೋಲ ಕಲ್ಲೋಲ ಆಗೋ ಥರದಲ್ಲಾಗುತ್ತೆ. ಇಡೀ ಕನ್ನಡ ಪರ ಹೋರಾಟಗಾರರು ಖಂಡಿಸ್ತಾರೆ, ಮತ್ತು ಬೆಂಗಳೂರಿನಿಂದ ಕನ್ನಡ ಪರ ಹೋರಾಟಗಾರರು ಬೆಳಗಾವಿಗೆ ಹೋಗ್ತಾರೆ. ಅದರಲ್ಲಿ ಪ್ರಮುಖವಾಗಿ ಬೇರೆ ಯಾವ ಸಂಘಟನೆಗಳು ಹೋಗಿಲ್ಲ, ಅದನ್ನು ನಾನು ಓಪನ್ ಆಗಿ ಹೇಳಬೇಕಾಗಿದೆ. ಇವತ್ತು ಅಲ್ಲಿಗೆ ಭೇಟಿ ಕೊಟ್ಟಂಥವರು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ನಾಯಕತ್ವದ್ದು, ಮತ್ತೊಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ನಾಯಕತ್ವದ್ದು. ಈ ಎರಡು ಸಂಘಟನೆಗಳು ಅಲ್ಲಿಗೆ ಲಗ್ಗೆ ಇಡ್ತಾರೆ. ಅವತ್ತು ಏನಾಯಿತು ಅಂತ ನಿಮ್ಮೆಲ್ರಿಗೂ ಗೊತ್ತಿದೆ. ಎಷ್ಟು ದೊಡ್ಡದ ಮಟ್ಟಿಗೆ ಅಬ್ಬರವನ್ನು ಮಾಡಿದ್ರು ಅಂತಂದರೆ, ಯಾವ ಮಟ್ಟಕ್ಕೆ ಅಬ್ಬರ ಇತ್ತು ಅಂತಂದರೆ, ಆ ಸಮಸ್ಯೆಯನ್ನು ಕೇವಲ 2 ಗಂಟೆಗಳಲ್ಲಿ, ಅಂದರೆ ಅಲ್ಲಿ ಹೋರಾಟಕ್ಕೆ ಇಳಿದು 2 ಗಂಟೆಗಳಲ್ಲಿ ಈ ಇಬ್ಬರು ನಾಯಕರುಗಳು ಸೇರಿ ಆ ಹೋರಾಟವನ್ನು ಜಯಗಳಿಸಿದ್ದಾರೆ. ಅದರಲ್ಲೂ TN ನಾರಾಯಣಗೌಡರ ನಾಯಕತ್ವದ ಒಂದು ತಂಡ ಏನಿತ್ತು, ಎಷ್ಟರ ಮಟ್ಟಿಗೆ ಪ್ರೆಷರನ್ನು ಹಾಕಿದ್ದಾರೆ, ಎಷ್ಟರ ಮಟ್ಟಿಗೆ ಒತ್ತಡವನ್ನು ಹಾಕಿದ್ದಾರೆ ಅಂತಂದರೆ, ಅವರು ಒತ್ತಡಕ್ಕೆ ಆ ಕ್ಷಣದಲ್ಲೇ ಅಲ್ಲಿರುವಂಥ ಅಧಿಕಾರಿಗಳು ಮಣಿಬೇಕಾಯಿತು. ನಂತರ ಮುಖ್ಯಮಂತ್ರಿಗಳು ಕೂಡ ಪ್ರಕಟವನ್ನು ಮಾಡ್ತಾರೆ. ಏನು ಅಂದರೆ, ಆ ಪ್ರಕರಣದಲ್ಲಿ ನಾವು ಪ್ರಕರಣ ದಾಖಲಾಗಿದೆ, ಆ FIR ಅನ್ನು ನಾವು ಹಿಂಪಡಿತೀವಿ. ಮತ್ತು ಅಲ್ಲಿ ತಪ್ಪಿತಸ್ಥ ಅಧಿಕಾರಿಗಳಿದ್ದಾರೆ
ಮುಖ್ಯವಾಗಿ ಆ ಅಧಿಕಾರಿಯನ್ನು ಈ ಕೂಡಲೇ ವರ್ಗಾವಣೆಯನ್ನು ಮಾಡಿದ್ದೀವಿ. ಅಂದರೆ ನಮ್ಮ ಪ್ರಮುಖವಾದ ಬೇಡಿಕೆ ಇದ್ದಿದ್ದರೆ ತಪ್ಪಿತಸ್ಥ ಅಧಿಕಾರಿಗಳಿಗೆ ಶಿಕ್ಷೆ ಆಗಬೇಕು, ಮತ್ತು ಆ FIR ರದ್ದಾಗಬೇಕು, ಆ ಅನ್ಯಾಯಕ್ಕೊಳಗಾಗಿದ್ದಂಥ ಆ ನೌಕರನಿಗೆ ಒಂದು ನ್ಯಾಯ ಸಿಗಬೇಕು ಅನ್ನೋದು ಕನ್ನಡ ಪರ ಹೋರಾಟಗಾರರ ಒಂದು ನಿಲುವಾಗಿತ್ತು. ಹಾಗಾಗಿ ಗಟ್ಟಿಯಾಗಿ ಹೋಗಿ ಅಲ್ಲಿ ನಾರಾಯಣಗೌಡರು ಧ್ವನಿಯನ್ನು ಮಾಡಿದ್ರು. ಇದಕ್ಕೆ ಉತ್ತರವಾಗಿ ಸರ್ಕಾರವು ಸ್ಪಂದಿಸೋ ಆ ಕತೆ ಅಲ್ಲಿಗೆ ಮುಗೀತು. ಒಂದು ಹೋರಾಟ ಅಂದರೆ ಹೀಗಿರಬೇಕಲ್ವೇ? ಒಂದು ಹೋರಾಟ ನಾವು ಕೈಗೆತ್ಕೊತೀವಿ ಅಂತಂದರೆ ದಡ ಸೇರಿಸುವ ತನಕ ಅದ್ರ ಹಿಂದೆ ಓಡಾಡಬೇಕು, ಅದ್ರ ಹಿಂದೆ ಬಿದ್ದಿರಬೇಕು. ಅದು ಏನಾಗುತ್ತೋ ನಾನು ತಯಾರಿದ್ದೀನಿ ಅನ್ನೋ ಥರದಲ್ಲಿ ಆಗಬೇಕು. ಇದು ಒಂದು ಹೋರಾಟ. ಆ ಛಲ ಕರ್ನಾಟಕ ರಕ್ಷಣಾ ವೇದಿಕೆಯ ಹುಡುಗರಿಗಿದೆ ಮತ್ತು ನಾರಾಯಣಗೌಡರ ನಾಯಕತ್ವಕ್ಕೂ ಇದೆ ಅಂತೇಳಿ ನನಗೆ ಅನಿಸುತ್ತೆ ಸ್ನೇಹಿತರೆ. ಈ ಥರದ ಒಂದು ಆದಮೇಲೆ ಇಷ್ಟೆಲ್ಲ ಗಲಾಟೆ ನಡೆಯುವಂಥ ಸಂದರ್ಭದಲ್ಲಿ ವಾಟಾಳ್ ನಾಗರಾಜ್ ಅವರಾಗಿರ್ಬೋದು, ಸಾರಾ ಗೋವಿಂದ್ ಅವರಾಗಿರ್ಬೋದು, ಮತ್ತು ಇನ್ನಿತರ ಬೇರೆ ಬೇರೆಯವರು ಸುಮ್ಮನೆ ಸ್ವಲ್ಪ ಇದ್ದರು. ಒಂದಷ್ಟು ಜನ ಮಾತಾಡಿದ್ರು, ಆದರೆ ಪ್ರಮುಖವಾಗಿ ವಾಟಾಳ್ ನಾಗರಾಜ್ ಇವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟು ಸುಮ್ಮನೆ ಇಲ್ಲಿದ್ದು ಅವ್ರು ಮಾಡಲಿ ಹೋರಾಟ ಅಂಥೇಳಿ. ಎಲ್ಲ ಮುಗಿದ ನಂತರ ಈ ಸಮಸ್ಯೆಗೆ ಪರಿಹಾರನೇ ಸಿಕ್ಕಿ ಹೋದ ನಂತರ ಒಂದು ಬೆಂಗಳೂರಿನಲ್ಲಿ ಸಭೆಯನ್ನು ಕರೀತಾರೆ. ಸಭೆಯನ್ನು ಕರೆದು ಏನು ಮಾಡ್ತಾರೆ ಅಂತಂದರೆ, ಸಭೆಯನ್ನು ಕರೆದು ಚರ್ಚೆ ಮಾಡೋದಿಲ್ಲ, ಸಭೆಯನ್ನು ಕರೆದು ತಮ್ಮ ತೀರ್ಮಾನವನ್ನು ಅನೌನ್ಸ್ ಮಾಡ್ತಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂಥೇಳಿ ಇವತ್ತು ಪ್ರಶ್ನೆಯನ್ನು ಮಾಡಬೇಕಾದಂಥ ಸಂದರ್ಭ ಹುಟ್ಟಿದೆ. ಯಾತಕ್ಕೆ ಅಂತಂದರೆ, ಚಿನ್ನದ ಸೂಜಿ ಅಂತೇಳಿ ಕಣ್ಣಿಗೆ ಚುಚ್ಕೊಳ್ಲಿಕ್ಕಾಗೋದಿಲ್ಲ ಅಲ್ವಾ ಸ್ನೇಹಿತರೆ? ಚಿನ್ನದ ಕಟ್ಟಿ ಅಂತೇಳಿ ನಾವು ಹೊಟ್ಟೆಗೆ ಚುಚ್ಕೊಳ್ಳೋಕ್ಕಾಗುತ್ತಾ? ಆಗೋದಿಲ್ಲ ಸ್ನೇಹಿತರೆ. ಹಿರಿಯ ಕನ್ನಡ ಪರ ವಾಟಾಳ್ ನಾಗರಾಜ್ ಅವರ ಬಗ್ಗೆ ನಮ್ಮೆಲ್ಲರಿಗೂ ಅಪಾರವಾದ ಗೌರವ ಇದೆ, ನಮ್ಮೆಲ್ಲರಿಗೂ ಅಪಾರವಾದ ಗೌರವ ಇದೆ, ಎರಡು ಮಾತಿಲ್ಲ. ಹಂಗಂತಂದರೆ ನಾನು ಇದು ಅವರು ತೀರ್ಮಾನ ತಗೊಂಡಿದ್ದು ಸರಿಯಲ್ಲ ಅಂತ ನಾನು ಹೇಳಿದ ತಕ್ಷಣವೇ ವಾಟಾಳ್ ನಾಗರಾಜ್ ಬಗ್ಗೆ ನನಗೆ ಗೌರವ ಇಲ್ಲ ಅಂತಲ್ಲ. ಖಂಡಿತವಾಗೂ ವಾಟಾಳ್ ನಾಗರಾಜ್ ಅವ್ರ ಬಗ್ಗೆ ಗೌರವ ಇದೆ. ವಾಟಾಳ್ ನಾಗರಾಜ್ ಈ ನಾಡಿನ ಆಸ್ತಿ, ಸಾರಾ ಗೋವಿಂದ್ ಅವರು ಈ ನಾಡಿನ ಆಸ್ತಿ, ಅದರಲ್ಲಿ ಎರಡು ಮಾತಿಲ್ಲ. ಅವರೆಲ್ಲ ಅಷ್ಟು ಶ್ರಮಪಟ್ಟು ಆಗಿನ ಕಾಲದಲ್ಲೇ ಮೀಡಿಯಾಗಳಿಲ್ಲದಂಥ ಸಂದರ್ಭದಲ್ಲಿ, ಸೋಷಿಯಲ್ ಮೀಡಿಯಾಗಳಿಲ್ಲದಂಥ ಸಂದರ್ಭದಲ್ಲಿ ಬೀದಿಯಲ್ಲಿ ನಿಂತು ಹೋರಾಟ ಮಾಡಿದ್ದಕ್ಕೆ ನಾವೆಲ್ಲ ಅದನ್ನು ಇವತ್ತು ಕ್ಯಾರಿ ಮಾಡ್ತಾ ಇರೋದು, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ದಿನ ಕಳೆದಂತೆ ಅದು ಕ್ಷೀಣಿಸ್ತಾ ಇದ್ದರೆ ಆ ಕಳಕಳಿ ಕ್ಷೀಣಿಸ್ತಾ ಇಲ್ಲ. ಆದರೆ ಹೋರಾಟದ ರೂಪ ಸ್ವರೂಪಗಳಿದಾವಲ್ಲ, ಎಲ್ಲರನ್ನು ವಿಶ್ವಾಸಕ್ಕೆ ತಗೊಳ್ಳುವಂಥ ರೀತಿ ಇದೆಯಲ್ಲ, ಅದು ಕ್ಷೀಣಿಸ್ತಾ ಇದ್ದಾಗ ಖಂಡಿತವಾಗೂ ಪ್ರಶ್ನೆ ಮಾಡಬೇಕಾಗುತ್ತೆ. ಅವತ್ತು ನೀವು ಸಭೆಯನ್ನು ಕರೆದ್ರಲ್ಲ, ಸಭೆ ಕರೆದಾಗ ಸಭೆಯಲ್ಲಿ ಏನಾಗಬೇಕಾಗಿತ್ತು? ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ಆಗಬೇಕಾಗಿತ್ತು. ಕರ್ನಾಟಕ ಬಂದ್ ಅಂದರೆ ಸಾಮಾನ್ಯವಾದ ವಿಚಾರ ಅಲ್ಲ. ಸಿಕ್ಕದಂಗೆ ಬಂದ್ ಕರೆ ಕೊಡುವಂಥದ್ದು ಸಾಮಾನ್ಯ ವಿಚಾರ ಅಲ್ಲ. ಸುದೀರ್ಘವಾಗಿ ಚರ್ಚೆ ಆಗಬೇಕಾಗಿತ್ತು. ಪ್ರತಿಯೊಬ್ಬರಿಗೂ ಮುಕ್ತವಾಗಿ ಮಾತಾಡಲಿಕ್ಕೆ ಅಲ್ಲಿ ಅವಕಾಶ ಕೊಡಬೇಕಾಗಿತ್ತು. ಮತ್ತು ಮುಖ್ಯವಾಗಿ ವಾಟಾಳ್ ನಾಗರಾಜ್ ಅವರೇ, ನೀವು ಕನ್ನಡ ಒಕ್ಕೂಟ ಅಂತ ಮಾಡ್ಕೊಂಡಿದ್ದೀರಿ. ಆ ಒಕ್ಕೂಟದಲ್ಲಿ ದೈತ್ಯ ಕನ್ನಡ ಸಂಘಟನೆಯ ನಾಯಕರುಗಳನ್ನು ಕೆಲವರನ್ನ ಉಳಿಸ್ಕೊಬೇಕಾಗಿತ್ತು. ಇನ್ನು ಕೆಲವರನ್ನ ನೀವು ಬನ್ನಿ ಅಂತೇಳಿ ನೀವೇ ಹೋಗಿ ಖುದ್ದು ಕರೆದು ಒಕ್ಕೂಟದಲ್ಲಿ ಸೇರಿಸ್ಕೊಬೇಕಾಗಿತ್ತು. ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗಿರುತ್ತೆ. ಹೌದು ಸ್ನೇಹಿತರೆ, ಪ್ರವೀಣ್ ಕುಮಾರ್ ಶೆಟ್ಟರು, ನಾನು ನೇರವಾಗಿ ಹೇಳ್ತೀನಿ, ಪ್ರವೀಣ್ ಕುಮಾರ್ ಶೆಟ್ಟರು ನಿಮ್ಮ ಒಕ್ಕೂಟದಲ್ಲಿದ್ದರು. ಯಾತಕ್ಕೆ ಈ ಒಕ್ಕೂಟದಿಂದ ಈಗ ಮೆಲ್ಲನೆ ಅವರು ದೂರ ಸರಿತಾ ಇದ್ದಾರೆ? ನನಗೆ ಗೊತ್ತಿಲ್ಲ, ನಾನೇನದ್ರ ಬಗ್ಗೆ ಮಾತಾಡಲಿಲ್ಲ. ಪ್ರವೀಣ್ ಕುಮಾರ್ ಶೆಟ್ಟರು ನನ್ನ ಹತ್ರ ಭಾಳ ಆತ್ಮೀಯವಾಗಿದ್ದಾರೆ, ನಾನು ಆದರೂ ಕೂಡ ಕೇಳಲಿಕ್ಕೆ ಹೋಗಿಲ್ಲ. ಆದರೆ ಮತ್ತೆ TN ನಾರಾಯಣಗೌಡರು ಈ ಕರ್ನಾಟಕದಲ್ಲಿ ಇರುವಂಥ ದೈತ್ಯ ಸಂಘಟನೆಗಳಲ್ಲಿ, ಅತಿ ದೊಡ್ಡ ಸಂಘಟನೆಗಳಲ್ಲಿ ಒಂದಷ್ಟು ನೈಜ ಕನ್ನಡ ಕಳಕಳಿಯನ್ನು ಇಟ್ಕೊಂಡು ಬೀದಿಗಿಳಿದ್ರೆ ಒಂದಷ್ಟು ಹೋರಾಟ ಮಾಡಾದರೂ ಪಡಿತೀವಿ ಅಥವಾ ಕಸ್ದಾದರೂ ಪಡಿತೀವಿ ಅನ್ನುವಂಥ ತಾಕತ್ತಿರುವಂಥ ಯುವ ಪಡೆಯನ್ನು ಹೊಂದಿರುವಂಥ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು, ಅದ್ರ ಬಗ್ಗೆ ಸಾವಿರ ತಕರಾರು, ನನಗೂ ತಕರಾರುಗಳಿದ್ದಾವೆ ಕೆಲವು ವಿಚಾರಗಳ ಬಗ್ಗೆ. ಹಂಗಂತೇಳಿ ನಾರಾಯಣಗೌಡರು ಎಲ್ಲ ವಿಚಾರಗಳ ಬಗ್ಗೆ ನನಗೆ ವಿರೋಧ ಇದೆ ಅಂತಲ್ಲ. ಸೊ ಮನುಷ್ಯ ಅಂತಂದ ಮೇಲೆ ಕೆಲವು ಸರಿ ತಪ್ಪುಗಳು ಇದ್ದೇ ಇರ್ತವೆ, ನನಗೂ ಕೆಲವು ಭಿನ್ನಾಭಿಪ್ರಾಯಗಳಿದ್ದಾವೆ. ಹಾಗಂತ ಮಾತ್ರಕ್ಕೆ ನಾರಾಯಣಗೌಡರು ಮಾಡುವಂಥ ಸರಿ ಕೆಲಸಗಳನ್ನು ತಪ್ಪು ಅಂತ ವಾಚಿಸಿದ್ರೆ ನನ್ನಂಥ ಅಯೋಗ್ಯನಂಥ ಮುಟ್ಟಾಳ ಬೇರೆ ಯಾರು ಇರೋದಿಲ್ಲ. ಹಾಗಾಗಿ ಅವರು ಸರಿ ಮಾಡಿದ್ದನ್ನು ಮತ್ತು ಅವರ ಸಂಘಟನೆಯ ಶಕ್ತಿಯನ್ನು ನಾವೆಲ್ಲರೂ ಮುಕ್ತ ಕಂಠದಿಂದ ಹೊಗಳಬೇಕು. ಇನ್ನೊಂದೆಲ್ಲ ಬೇರೆ ಸಂದರ್ಭದಲ್ಲಿ ಮಾಡ್ಕೊಳ್ಳೋಣ. ಈ ನಾಡಿಗಾಗಿ ಹಗಲಿರುಳು ಕಂಕಣ ಕಟ್ಟಿ ದುಡಿಯೋದಿದೆಯಲ್ಲ, ಅದು ಸಾಮಾನ್ಯವಾದ ವಿಚಾರ ಅಲ್ಲ. ಇಷ್ಟು ವರ್ಷ ಚಳುವಳಿ ಜೀವನದಲ್ಲಿ ನೋಡಿದ್ವಿ, ಮತ್ತು ನಾನು ಕೂಡ ಒಂದು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ, ಅದು ಸಾಮಾನ್ಯ ವಿಚಾರ ಅಲ್ಲ. ಅದನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಅದು ಗಟ್ಟಿ ವಿಚಾರ. ಇಂಥ ಒಂದು ಸಂಘಟನೆಯನ್ನು ನೀವು ಕಡೆಗಣಿಸ್ತೀರಿ ಅಂತಂದರೆ ಅದು ಹೇಗೆ? ತಪ್ಪಲ್ವೇ? ಮತ್ತು ಈ ರಾಜ್ಯದ ಜನತೆ ಕೂಡ ಮತ್ತು ಕನ್ನಡ ಪರ ಹೋರಾಟಗಾರರು ನಿಮ್ಮ ಜೊತೆಲಿ ಇರೋರಾದರೂ ನಿಮ್ಮನ್ನ ಹೇಳಬೇಕಾಗಿತ್ತು. ಇಲ್ಲ,
ಆದರೆ ಕೆಲವರು ನಾನು ಗಮನಿಸಿದ್ದೀನಿ, ನಿಮ್ಮ ಜೊತೆಯಲ್ಲಿರುವಂಥ ಕೆಲವರು ಹೋರಾಟಗಾರರು ಕೂಡ ನಿಮ್ಮನ್ನು ಒಂದಷ್ಟು, ನಾನು ಹೆಸರು ಹೇಳಲಿಕ್ಕೆ ಹೋಗಲ್ಲ, ಹಾದಿ ತಪ್ಪಿಸುವಂಥ ಜನ ಇದ್ದಾರೆ. ಅವ್ರು ಯಾಕೆ ಬೇಕು, ಇವ್ರು ಯಾಕೆ ಬೇಕು, ನೀವಿದ್ದೀರಿ ಸಾಕು. ಇಲ್ಲ, ಒಬ್ಬ ಲೀಡರ್ ಆದವನು, ಒಬ್ಬ ನಾಯಕ ಆದವನು ತನ್ನ ಸಹಪಾಠಿಗಳನ್ನು, ತನ್ನ ಜೊತೆಗಿನ ಹೋರಾಟದ ಜೀವನದಲ್ಲಿರುವಂತನ್ನ, ತಾನು ನಡೀತಾ ಇರುವಂಥ ಹಾದಿಯಲ್ಲಿ ಅವರೂ ನಡ್ಕೊಂಡು ಬರ್ತಾ ಇದ್ದಾರೆ. ನಿಮ್ಮ ಹೆಜ್ಜೆಯ ಹಿಂದೆ ಅವರ ಹೆಜ್ಜೆಯು ಬರ್ತಾ ಇದೆ ಅಲ್ವಾ, ನಿಮ್ಮ ಹೆಜ್ಜೆ ಹಿಂದೆ ಅವರು ಹೆಜ್ಜೆ ಹಾಕ್ತಾ ಇದ್ದಾರೆ. ಅಂಥವ್ರನ್ನ ನಿಮ್ಮ ಜೊತೆಗೆ ಹೆಜ್ಜೆ ಹಾಕೋ ಥರದಲ್ಲಿ ಕರ್ಕೊಂಡು ಹೋಗುವಂಥ ಜವಾಬ್ದಾರಿ ವಾಟಾಳ್ ನಾಗರಾಜ್ ಅವ್ರದ್ದು ಆಗಬೇಕಾಗಿತ್ತು. ಖಂಡಿತವಾಗೂ ಈ ಕನ್ನಡ ಒಕ್ಕೂಟದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪಾಲ್ಗೊಳ್ಳುವಿಕೆ ಇದ್ದಿದ್ರೆ, ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ಪಾಲ್ಗೊಳ್ಳುವಿಕೆ ಇದ್ದಿದ್ದರೆ, ಮತ್ತೊಂದು ಇನ್ನೊಂದು ಜೈ ಕರ್ನಾಟಕ ಜಗದೀಶ್ ಇದ್ದಾರೆ ಅವರ ಪಾಲ್ಗೊಳ್ಳುವಿಕೆ ಇದ್ದಿದ್ದರೆ, ಎಲ್ಲ ಕನ್ನಡ ಪರ ಸಂಘಟನೆಗಳು ಒಂದೇ ವೇದಿಕೆ ಮೇಲೆ ಕೂತು ಪ್ರೆಸ್ ಮೀಟ್ ಮಾಡಿದಿದ್ರೆ ಈ ರಾಜ್ಯಕ್ಕೆ ಹೋಗ್ತಾ ಇದ್ದಂಥ ಸಂದೇಶವೇ ಬೇರೆ, ಮತ್ತು ಆ ಹೋರಾಟದ ಹಿಡಿತವೇ ಬೇರೆ ಆಗ್ತಿತ್ತು. ಆದರೆ ಇವತ್ತು ವಾಟಾಳ್ ನಾಗರಾಜ್ ಅವರು ಯಾವ ರೀತಿ, ನಾನು ನಾರಾಯಣಗೌಡ್ರ ಜೊತೆ ಕೆಲಸ ಮಾಡಿದವನು, ನಾನು ನಾರಾಯಣಗೌಡ್ರ ಜೊತೆ ಕೆಲಸ ಮಾಡಿದಾಗೂ ಕೂಡ ಈ ರೀತಿ ಕರ್ನಾಟಕ ಬಂದ್ ಕರೆ ಕೊಟ್ಟಾಗ ಏನಾಯಿತು ಅನ್ನೋದು ನನ್ನ ಸ್ವಂತ ಅನುಭವಗಳನ್ನು ಹೇಳ್ತೀನಿ. ನೋಡಿ, ನಾರಾಯಣಗೌಡರು ಯಾವತ್ತೂ ಕೂಡ ಆ ಸಂದರ್ಭದಲ್ಲಿ ನನಗೆ ತಿಳಿದಂತೆ 2015-16 ತನಕ ವಾಟಾಳ್ ನಾಗರಾಜ್ ಅವರು ಕರೆ ಕೊಡುವಂಥ ಎಲ್ಲ ಬಂಧುಗಳಿಗೂ ಕೂಡ ತನ್ನದೇ ಆದಂಥ ರೀತಿಯಲ್ಲಿ ಹೋರಾಟವನ್ನು ಮಾಡುವ ಮೂಲಕ ಬೆಂಬಲ ಕೊಟ್ಟರೂ ಕೊಡ್ತಿದ್ದಂತೆ ಹೋರಾಟವನ್ನು ಮಾಡ್ತಾಯಿದ್ರು ನಾರಾಯಣಗೌಡರು. ನಾವೆಲ್ಲ ಸಂಘಟನೆಯಲ್ಲಿದ್ದಾಗೂ ಅಷ್ಟೇ. ಅಂದರೆ ವಾಟಾಳ್ ನಾಗರಾಜ್ ಅವರು ಬಂದು ಕರೆ ಕೊಟ್ಟು ಮೈಸೂರು ಬ್ಯಾಂಕಿಂದ ರ್ಯಾಲಿ ಹೊರಟ್ರೆ ನಾರಾಯಣಗೌಡರ ನಾಯಕತ್ವದಲ್ಲಿ ರೈಲ್ ತಡೆ ಮಾಡೋರು, ನಾರಾಯಣಗೌಡರ ನಾಯಕತ್ವದಲ್ಲಿ ಮೈಸೂರು ಬ್ಯಾಂಕ್ನಿಂದ ಮತ್ತೊಂದು ಮೆರವಣಿಗೆ ಮಾಡಿ ಬೆಂಬಲವನ್ನು ಕೊಟ್ಟಿರೋರು, ಮತ್ತು ಅವರ ಹುಡುಗರುಗಳನ್ನ ಹುರಿದುಂಬಿಸಿ ಒಂದಷ್ಟು ರೈಲ್ ತಡೆಗಳಿಗೆ ಮಾಡೋಕ್ಕೆ ಕಳಿಸಿರೋರು, ಮತ್ತು ಫ್ಲೈಟ್ಗಳನ್ನು ನಿಲ್ಲಿಸ್ಲಿಕ್ಕೆ ಕಳಿಸಿರೋರು, ರಸ್ತೆ ತಡೆ ಮಾಡೋಕ್ಕೆ ಕಳಿಸಿರೋರು. ಈ ರೀತಿಯಲ್ಲಿ ಅವರು ಕೇಳದೇ ಇದ್ದರೂ ಕೂಡ ಕನ್ನಡ ಅನ್ನುವಂಥ ಒಂದೇ ಒಂದು ಅಭಿಮಾನಕ್ಕೆ ಅವರು ತೊಡಗಿಸ್ಕೊತಾ ಇದ್ರು. ನಾವು ನೋಡಿದ್ದೀವಿ, ಅವ್ರು ತೊಡಗಿಸ್ಕೊತಾ ಇದ್ರು. ಹುಡುಗರಿಗೂ ಕೂಡ ಬಂದಲ್ಲಿ ಪಾಲ್ಗೊಳ್ಳೋಣ, ಆದರೆ ಅವರು ಕರೆದಿಲ್ಲ ಅಂದರೂ ಕೂಡ ನಮ್ಮ ಕರ್ತವ್ಯ ಇದು ಕನ್ನಡದ ಕೆಲಸಕ್ಕೆ ಅಂಥೇಳಿ ಸಾಕಷ್ಟು ಬಾರಿ ಕರೆಯದೇ ಬೆಂಬಲವನ್ನು ಕೊಟ್ಟು ಹೋರಾಟದಲ್ಲಿ ಪಾಲ್ಗೊಂಡಿರೋದು ನೀವೆಲ್ಲ ನೋಡಿದ್ದೀರಿ. ನೀವೆಲ್ಲ ಗೂಗಲ್ ಕೂಡ ಮಾಡ್ಬೋದು ಇವತ್ತು ಕೂಡ. ತದನಂತರ ಏನಾಯಿತು, 2017-18 ನಂತರ ಯಾಕೋ ಅತಿ ಆಯಿತು ಅಂತ ಅನ್ನಿಸ್ತಿತ್ತು. ಒಂದಷ್ಟು ಜನರ ತೀರ್ಮಾನ ಇದೆಯಲ್ಲ, ತೀರಾ ಅತಿ ಆಯಿತು, ಟೇಕನ್ ಫಾರ್ ಗ್ರಾಂಟೆಡ್. ಅಂದರೆ ನೋಡಿ, ಒಂದು ಸಂಘಟನೆಗೆ ಒಂದು ಶಕ್ತಿ ಇದೆ, ನಾರಾಯಣಗೌಡರ ಸಂಘಟನೆಗೆ ಒಂದು ಶಕ್ತಿ ಇದೆ, ಪ್ರವೀಣ್ ಕುಮಾರ್ ಶೆಟ್ಟರ್ ಸಂಘಟನೆಗೂ ಒಂದು ಶಕ್ತಿ ಇದೆ. ಸೊ ಈ ಶಕ್ತಿಯನ್ನು ಬಳಸಿಕೊಳ್ಳದೆ ಕನ್ನಡ ಅನ್ನುವಂಥ ಅಭಿಮಾನವನ್ನು ಇಟ್ಕೊಂಡು ಕನ್ನಡದ ಹೆಸರಲ್ಲಿ ನಾವು ಬಂದು ಕರೆ ಕೊಟ್ಟರೆ ಇವರು ಕನ್ನಡ ಅನ್ನುವಂಥ ಸರ್ಕಲ್ನಲ್ಲಿದ್ದಾರೆ, ಹಾಗಾಗಿ ಅವರು ಪ್ರತಿಕ್ರಿಯಿಸಲೇಬೇಕು, ಹಾಗಾಗಿ ಅವರು ಬಂದ್ಗೆ ಬೆಂಬಲವನ್ನು ಕೊಡಲೇಬೇಕು. ಆ ರೀತಿಯಾಗಿ ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡೋಣ ಅನ್ನುವಂಥ ತೀರ್ಮಾನಕ್ಕೆ ಈ ತಂಡ ಬಂದಂಗೆ ಕಾಣಿಸ್ತು ನಂತರ ದಿನಗಳ ಬೆಳವಣಿಗೆ. ಹಾಗಾಗಿ ಬ್ಲೈಂಡಾಗಿ ಯಾರನ್ನೂ ಕೇಳ್ದಂಗೆ, ನಾರಾಯಣಗೌಡರನ್ನೂ ಕೇಳೋದಿಲ್ಲ, ಪ್ರವೀಣ್ ಕುಮಾರ್ ಶೆಟ್ಟರನ್ನೂ ಕೇಳೋದಿಲ್ಲ, ಮತ್ತೊಬ್ಬರು ಇನ್ನೊಬ್ರು ಯಾರನ್ನೂ ಕೇಳೋದಿಲ್ಲ, ಮನೆಯಲ್ಲಿ ತೀರ್ಮಾನ ಮಾಡ್ಕೊಳ್ಳೋದು, ಸಭೆಯಲ್ಲಿ ಬಂದು ಹೋಟ್ಲಲ್ಲಿ ಸಭೆ ಮಾಡೋದು, ಸಭೆಯಲ್ಲಿ ಮಾಡಿದ ತಕ್ಷಣವೇ ಕರ್ನಾಟಕ ಬಂದ್ ಅಂತ ಕರೆ ಕೊಡೋದು. ಇದು ಡೆಮೊಕ್ರಾಟಿಕ್ ಆಗಿ ವರ್ತಿಸ್ತಾ ಇದ್ದಾರಾ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೌರವ ಇರುವಂಥವರು ಆಂತರಿಕ ಪ್ರಜಾಪ್ರಭುತ್ವ ಕೂಡ ಇರಬೇಕಲ್ವ, ಸಂಘಟನೆಗಳಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಕೂಡ ಇರಬೇಕು. ಹಾಗಾಗಿ 4 ಜನರ ಮಧ್ಯೆ ಚರ್ಚೆ ಮಾಡಬೇಕು. ಚರ್ಚೆಯನ್ನು ಮಾಡಿ ಅದರಲ್ಲೂ ಒಂದೇ ಸಂಘಟನೆಯಲ್ಲಿ ಇದ್ದಾಗಲೇ ನೂರಾರು ಅಭಿಪ್ರಾಯಗಳು ಹುಟ್ಟುವಂಥ ಈ ಸಂದರ್ಭದಲ್ಲಿ ನೂರಾರು ಸಂಘಟನೆಗಳು ಅಲ್ಲ, ವಾಟಾಳ್ ನಾಗರಾಜ್ ಅವರು ಹೇಳಿದಂತೆ ಸಾವಿರಾರು ಸಂಘಟನೆಗಳ ತೀರ್ಮಾನ ಕೇವಲ 2 ಗಂಟೆಯಲ್ಲಿ ಹಿಂಗೆ ಹೊರಗೆ ಬಂದ್ಬಿಡುತ್ತೆ. ಸಾವಿರಾರು ಸಂಘಟನೆಗಳ ಬೆಂಬಲ ಕೊಟ್ಟಿದ್ದಾರೆ, ಸಾವಿರಾರು ಸಂಘಟನೆ ಭಾಗಿಯಾಗಿದ್ದಾರೆ, ಅವರೆಲ್ಲರೂ ಸೇರಿ ನಾವು ಕರೆ ಕೊಡ್ತಾ ಇದ್ದೀವಿ ಅನ್ನೋದಾದರೆ ಸಾವಿರಾರು ಸಂಘಟನೆಗಳ ಅಭಿಪ್ರಾಯ ಕೇವಲ 1 ಗಂಟೆ 2 ಗಂಟೆಯಲ್ಲಿ ಹೇಗೆ ತೀರ್ಮಾನವನ್ನು ಬಂದ್ಬಿಡುತ್ತೆ? ತಪ್ಪಲ್ವೇ? ಹಾಗಾಗಿ ವಾಟಾಳ್ ನಾಗರಾಜ್ ಅವರ ನಾಯಕತ್ವದ ಕನ್ನಡ ಒಕ್ಕೂಟದ ಸಭೆಯಲ್ಲಿ ಏನಾಗಬೇಕಾಗಿತ್ತು, ಸುದೀರ್ಘ ಚರ್ಚೆ ಆಗಬೇಕು, ಸಾಧಕ ಬಾಧಕಗಳ ಚರ್ಚೆ ಆಗಬೇಕು, ಈ ಸಂದರ್ಭ ಸರಿ ಇದೆಯಾ ಚರ್ಚೆ ಆಗಬೇಕು, ಕರ್ನಾಟಕ ಬಂದ್ಗೆ ಕರೆ ಕೊಡುವಷ್ಟು ಪರಿಣಾಮಕಾರಿಯಾಗಿದೆಯಾ ಈ ಸಮಸ್ಯೆ ಅಂತ ನಾವು ಯೋಚನೆಯನ್ನು ಮಾಡಬೇಕು. ತದನಂತರ ಎಲ್ಲರ ಅಭಿಪ್ರಾಯವನ್ನು ಪಡ್ಕೊಂಡು ನಂತರ ಮತ್ತೊಂದು ಸಭೆಯನ್ನು ಕರೆದು ಆ ಸಭೆಯಲ್ಲಿ ಈ ಸಭೆಯಲ್ಲಿ ಈ ಥರದ್ದು ಬಂದಿದೆ, ಮುಂದಿನ ಸಭೆಯಲ್ಲಿ ತೀರ್ಮಾನವನ್ನು ತಗೊತೀನಿ ಅಂಥೇಳಿ ಮುಂದಿನ ಸಭೆಯಲ್ಲಿ ತೀರ್ಮಾನವನ್ನು ತಗೊಳ್ಳುವಂಥದ್ದು ಒಂದು ಕನ್ಸ್ಟ್ರಕ್ಟಿವ್ ಆಗಿ ಕೆಲಸ ಮಾಡುವಂಥ ರೀತಿ. ಆದರೆ ಏಕಾಏಕಿ ಕಾರ್ಯಕ್ರಮಕ್ಕೆ ಬರ್ತಾರೆ,
ಮನೆಯಲ್ಲಿ ತೀರ್ಮಾನ ಆಗಿರುತ್ತೆ, ಅದನ್ನು ಅನೌನ್ಸನ್ನು ಮಾಡಿ ಎಲ್ಲರೂ ಹ್ಞೂ ಹ್ಞೂ ಅಂತ ಕೋಲೆ ಬಸವನ ಥರದಲ್ಲಿ ತಲೆ ಆಡಿಸೋ ಥರದಲ್ಲಿ ಇಟ್ಕೊಂಡ್ರೆ ಅದು ಯಾವ ರೀತಿ ನೀವು ಡೆಮೋಕ್ರೆಟಿಕ್ ಆಗಿ ವರ್ತಿಸ್ದಂಗೆ ಆಗುತ್ತೆ ವಾಟಾಳ್ ನಾಗರಾಜ್ ಅವರೇ? ಅದು ಆಗೋದಿಲ್ಲ ಅಲ್ವೇ? ನಾನು ಸಣ್ಣವನಿರ್ಬೋದು ನಿಮ್ಮಲ್ಲಿ, ಆದರೆ ನಾನು ಕೇಳ್ತಾ ಇರುವಂಥ ಪ್ರಶ್ನೆ ಭಾಳ ತೂಕ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ಇವತ್ತು ಈ ರೀತಿಯಾದಂಥ ನಿಮ್ಮ ನಡವಳಿಕೆಯಿಂದಲೇ ಒಂದಷ್ಟು ಜನ ಅಪಸ್ವರದ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಹಾಗಂತೇಳಿ ನಾರಾಯಣಗೌಡ್ರಿಗಾಗ್ಬೋದು, ಪ್ರವೀಣ್ ಕುಮಾರ್ ಶೆಟ್ಟರ್ಗಾಗ್ಬೋದು, ಅಥವಾ ಭೈರಪ್ಪ ಹರೀಶ್ ಕುಮಾರ್ಗಾಗ್ಬೋದು, ಇನ್ನೊಬ್ರಿಗೆ ಮತ್ತೊಬ್ಬರು ಆಗ್ಬೋದು, ವಾಟಾಳ್ ನಾಗರಾಜ್ ಕಂಡ್ರೆ ಆಗಲ್ಲ ಅನ್ನೋದಿಲ್ಲ. ನಿಮ್ಮ ಕಂಡ್ರೆ ಆಗಲ್ಲ ಅಂದಿದ್ರೆ ಯಾತಕ್ಕೆ ಅಭಿಮಾನದಲ್ಲಿ ನಾರಾಯಣಗೌಡರು ತನ್ನ ಮಗಳ ಮದುವೆಗೆ ನಿಮಗೆ ಬಂದು ಕಾರ್ಡನ್ನು ಕೊಟ್ಟು ಬನ್ನಿ ಅಂತ ಕರೀತಾ ಇದ್ರು? ಪ್ರವೀಣ್ ಕುಮಾರ್ ಶೆಟ್ಟರನ್ನು ಅಷ್ಟೇ ಯಾತಕ್ಕೆ ಕಾರ್ಡನ್ನು ಕೊಟ್ಟು ಮದುವೆಗೆ ಆಹ್ವಾನ ಮಾಡ್ತಾ ಇದ್ರು? ನನಗೂ ಯಾತಕ್ಕೆ ಕಾರ್ಡನ್ನು ಕೊಟ್ಟು ಆಹ್ವಾನ, ಅವರ ಮನಸ್ಸಿನಲ್ಲಿ ಆತ ಇರಲ್ಲ. ಯಾವುದೋ ಒಂದು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಅಭಿಪ್ರಾಯಗಳು ಭೇದ ಇರುವಂಥ ಸಂದರ್ಭದಲ್ಲಿ ಒಂದಷ್ಟು ಮಾತುಗಳು ಆಗಿರ್ಬೋದು ಅಷ್ಟೇ ಹೊರತು ವ್ಯಕ್ತಿಯನ್ನು ವಿರೋಧಿಸಬೇಕು ಅನ್ನೋದು ಅವ್ರ ತಲೆಯಲ್ಲಿ ಖಂಡಿತವಾಗೂ ಇರೋದಿಲ್ಲ ನನಗೆ ತಿಳಿದಂತೆ. ಹಾಗಾಗಿ ನೀವು ಯಾತಕ್ಕೆ ನಾರಾಯಣಗೌಡರು ಬರಲಿಲ್ವಾ? ಕರೆ ಮಾಡಿ ನೀವು, ಬನ್ನಿ ನಾರಾಯಣಗೌಡ್ರೆ. ಅವ್ರು ಬರಲಲ್ಲ ಅಂತಂದರೆ ನೀವು ದೊಡ್ಡವರಿದ್ದೀರಿ, ಹೋಗಿ ಕಚೇರಿಗೆ, ಗಾಂಧಿನಗರದಲ್ಲಿ ಕಚೇರಿ ಇದೆ ಗೊತ್ತು, ಹೋಗಿ ಹೆಗಲ ಮೇಲೆ ಕೈ ಹಾಕಿ ನಾರಾಯಣಗೌಡ್ರಿಗೆ, ಹೆಗಲ ಮೇಲೆ ಕೈ, ಬನ್ರಿ ಗೌಡ್ರೆ ಯಾಕ್ರೆ ಬೇಸರ ಮಾಡ್ಕೊಂಡಿದ್ದೀರಿ, ಬನ್ರಿ ಜೊತೆಲಿ ಕೂತ್ಕೊಂಡು ಮಾತಾಡೋಣ ಅಂತೇಳಿ ಕೈ ಹಿಡಿದು ಎಳ್ಕೊಂಬಂದ್ರೆ ನಾರಾಯಣಗೌಡ್ರು ಏನು ಬರಲ್ಲ ಅಂತಾರಾಗ? ಅದೇ ರೀತಿ ಪ್ರವೀಣ್ ಕುಮಾರ್ ಶೆಟ್ಟರ್ ಕರೆದ ಬರಲ್ಲ ಅಂತಾರ? ಅದೇ ರೀತಿ ಬೇರೆ ಇನ್ನೊಬ್ಬರು ಮತ್ತೊಬ್ಬರು ಸಂಘಟನೆಗಳನ್ನ ಕರೆದ್ರೆ ಬರಲ್ಲ ಅಂತಾರ? ಕರೆದು ಕೂರಿಸಿ. ನಾನು ಯಾತಕ್ಕೆ ನಾರಾಯಣಗೌಡರನ್ನ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ, ಈ ರಾಜ್ಯದಲ್ಲಿರುವಂಥ ದೈತ್ಯ ಕನ್ನಡ ಸಂಘಟನೆಯಲ್ಲ ಮೊದಲನೇ ಸ್ಥಾನವನ್ನು ಪಡೆಯುವಂಥ ಕನ್ನಡ ಸಂಘಟನೆ, ಒಂದಷ್ಟು ನೈಜ ಕನ್ನಡ ಕಳಕಳಿ ಇರುವಂಥ ಕನ್ನಡ ಸಂಘಟನೆ. ಈ ರೀತಿಯಾದ ಸಂಘಟನೆ ನಮ್ಮ ಕಣ್ಣೆದುರುಗಡೆ ನಿಂತ್ಕೊಂಡು ಆ ಸಂಘಟನೆಯ ಶ್ರಮವನ್ನು, ಆ ಸಂಘಟನೆಯ ಶಕ್ತಿಯನ್ನು ನಾವು ಬಳಸ್ಕೊಂಡಿಲ್ಲ ಅಂತಂದರೆ, ಮನೆಯಲ್ಲಿ 4 ಜನ ಮಕ್ಕಳಿರ್ತಾರೆ, ಒಬ್ಬ ಭಾಳ ಶ್ರಮಪಟ್ಟು ಕೆಲಸ ಮಾಡ್ತಾನೆ, ದಿನಕ್ಕೆ 10 ಜನ ಕೂಲಿಯಾಳ ಕೆಲಸ ಮಾಡುವುದು ಒಬ್ಬನೇ ಕೆಲಸ ಮಾಡ್ತಾನೆ, ಮನೆಯ ದೊಡ್ಡ ಮಗ. ಆ ದೊಡ್ಡ ಮಗನನ್ನು ನೀವು ಇದು ತೋಟಕ್ಕೆ ಕೆಲಸ ಮಾಡ್ಲಿಕ್ಕೆ ಕರ್ಕೊಂಬಂದಿಲ್ಲ ಅಂತಂದರೆ ನಮ್ಮನೆಗೆ ನಷ್ಟ ಅಲ್ವೇ? ಅದು ನಮ್ಮನೆ ಆದಾಯಕ್ಕೆ ಕುಂದು ಬರುತ್ತಲ್ವೇ? ಹಂಗೇನೆ ಕರ್ನಾಟಕದಲ್ಲಿ ನಮ್ಮ ಕಣ್ಣೆದುರುಗಡೆನೆ ಒಂದಷ್ಟು ಕನ್ನಡದ ಯುವ ಸಮೂಹವನ್ನು ಕಟ್ಕೊಂಡು ಹೋರಾಟ ಮಾಡ್ತಿರುವಂಥ ನಾರಾಯಣಗೌಡರನ್ನ ನೀವು ಅದರಲ್ಲಿ ಇನ್ವಾಲ್ವ್ ಮಾಡ್ಕೊಂಡಿಲ್ಲ ಅಂತಂದರೆ, ಕರೆದಿಲ್ಲ ಅಂತಂದರೆ, ಜೊತೆಗೆ ನಿಮ್ಮ ಜೊತೆಯಲ್ಲಿರುವಂಥವ್ರು ಕೂಡ ಒಂದಷ್ಟು ನಾರಾಯಣಗೌಡರು ಕಂಡು ಆಗದೇ ಇರ್ಬೋದು ಜೊತೆಯಲ್ಲಿರೋರಿಗೆ. ಆದರೆ ನೀವು ಅದನ್ನು ಹೇಳ್ಬೇಕಾರೆ ನಿನಗಾಗಲ್ಲ ಕಣಪ್ಪ, ಕನ್ನಡಕ್ಕಾಗತ್ತೆ. ಇದು ಯಾವುದು ವೈಯಕ್ತಿಕ ಪ್ರತಿಷ್ಠೆ ಇಲ್ಲ. ಹಾಗಾಗಿ ನಾವು ನಾರಾಯಣಗೌಡರನ್ನು ಕರಿಬೇಕು, ಇನ್ನೊಬ್ಬರನ್ನು ಕರಿಬೇಕು, ಮತ್ತೊಬ್ಬರನ್ನು ಕರಿಬೇಕು ಅಂತೇಳಿ ನೀವು ಅವ್ರಿಗೆಲ್ಲ ಬುದ್ಧಿ ಹೇಳಿ ನಾರಾಯಣಗೌಡರನ್ನ ಇನ್ವಾಲ್ವ್ ಮಾಡಿಕೊಂಡು ನೀವು ಚರ್ಚೆಯನ್ನು ಮಾಡಿ. ಈಗ ನಾರಾಯಣಗೌಡರನ್ನ ಇನ್ವಾಲ್ವ್ ಮಾಡ್ಕೊಂಡೇ ಇರೋದಕ್ಕೆ ಅವರು ಬಂದಿಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡಿ. ವಾಸ್ತವವಾಗಿ ಈ ಅವೈಜ್ಞಾನಿಕವಾದಂಥ ಕರೆ ಕೊಟ್ಟಿರುವಂಥ ಬಂದಿಗೆ ಅವರು ವಿರೋಧ ಮಾಡ್ತಿರುವಂಥದ್ದು. ನೀವು ಕರೆದಿಲ್ಲ ಅನ್ನೋದಕ್ಕೆ ವಿರೋಧ ಅಲ್ಲ ಅವ್ರದ್ದು, ಇದು ಸ್ಪಷ್ಟ. ಸೊ ಇವತ್ತು ಏನಾಗಬೇಕಾಗಿತ್ತು ಅದು ಆಗ್ತಾ ಇಲ್ಲ. ಯಾವ ರೀತಿಯಾಗಿ ಒಂದು ನಿರ್ದಿಷ್ಟವಾದ ವಿಚಾರಗಳನ್ನು ಇಟ್ಕೊಂಡು ಬಂದ್ಗಳಿಗೆ ಕರೆ ಕೊಡಬೇಕು. ಇವತ್ತು ನೀವು ಬಂದ್ಗಳಿಗೆ ಕರೆ ಕೊಟ್ಟಿದ್ದೀರಿ, ಎಷ್ಟು ವಿಚಾರಗಳನ್ನು ಇಟ್ಕೊಂಡು ಬಂದಕ್ಕೆ ಕರೆ ಕೊಟ್ಟಿದ್ದೀರಿ ನೋಡಿ, ಇಷ್ಟಿದೆ, ಪಟ್ಟಿಗಳಿದೆ. ಇಷ್ಟು ಪಟ್ಟಿಗಳಲ್ಲಿ ಇಟ್ಕೊಂಡು ಹೋದೆ ಒಂದು ಬಂದ್ಗೆ ಪರಿಣಾಮಕಾರಿಯಾಗಿ ತಲುಪುತ್ತಾ? ಖಂಡಿತ ತಲುಪಲ್ಲ. ಯಾವುದಾದ್ರು ಒಂದು ವಿಚಾರವನ್ನು ಇಟ್ಕೊಂಡು ಪರಿಣಾಮಕಾರಿಯಾಗಿ ಬಂದು ಕರೆ ಕೊಟ್ಟರೆ ಅದು ಈ ವಿಚಾರದಲ್ಲಾಗಿದೆ. ಇವತ್ತು ಯಾವ ವಿಚಾರ ಅಂತ ಹೇಳ್ತೀರಿ? ಸಾರ್ವಜನಿಕರಿಗೆ ರೀಚ್ ಆಗಿದೆಯಾ? ಕನ್ನಡ ಜನರಿಗೆ ರೀಚ್ ಆಗಿದೆಯಾ ನಿಮ್ಮ ವಿಚಾರ? ಈ ವಿಚಾರಕ್ಕೆ ಬಂದು ಕರೆ ಕೊಡ್ತೇವೆ. ಮೇಲ್ನೋಟಕ್ಕೆ ಜನಗಳಿಗೆ ಗೊತ್ತಾಗಿರೋದು ಮೊನ್ನೆ ಮಹಾರಾಷ್ಟ್ರದ ವಿಷಯ ಆಯ್ತಲ್ಲ, ಆ ವಿಚಾರಕ್ಕೋಸ್ಕರ ಬಂದು ಕರೆ ಕೊಟ್ಟಿದ್ದಾರೆ ಅನ್ನುವಂಥ ಜನ ತಿಳ್ಕೊಂಡಿದ್ದಾರೆ. ಆದರೆ ನೀವು ಅದರ ಜೊತೆಗೆ ಸಾಲು ಸಾಲಾಗಿ ಬೇರೆ ಬೇರೆ ಬೇಡಿಕೆ, ಅದೆಲ್ಲ ಅದು ಕೂಡ ಕನ್ನಡದ ಬೇಡಿಕೆಯೇ. ಆದರೆ ಈ ಬೇಡಿಕೆಯ ಜೊತೆ ಆ ಬೇಡಿಕೆಗಳನ್ನು ಸೇರಿಸಿದಾಗ ಮುಖ್ಯವಾದಂಥ ಬೇಡಿಕೆ ಶಕ್ತಿಯನ್ನು ಕಳ್ಕೊಳ್ಳುತ್ತೆ. ಹೀಗಾಗಿ ಈ ಥರದ ಬಂದ್ಗಳನ್ನು ಕೊಡೋಕೆ ಭಾಳ ಚರ್ಚೆ ಮಾಡಿ, ಮತ್ತು ಕೇವಲ ಕನ್ನಡ ಪರ ಸಂಘಟನೆ ಒಂದೇ ಕರ್ನಾಟಕದಲ್ಲಿಲ್ಲ. ರೈತ ಪರ ಸಂಘಟನೆಗಳು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾವೆ, ದಲಿತ ಪರ ಸಂಘಟನೆಗಳು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾವೆ, ಈ ನಾಡಿನ ಪ್ರಗತಿಪರ ಸಂಘಟನೆಗಳಿದ್ದಾವೆ, ಮತ್ತು ಈ ನಾಡಿನ ಸಾಹಿತಿಗಳಿದ್ದಾರೆ, ಜನಪರ ಚಳುವಳಿಗಳಿದ್ದಾವೆ. ಇವ್ರನ್ನೆಲ್ಲ ಒಳಗೊಂಡಂತೆ ಕರ್ನಾಟಕ ಬಂದಾಗಬೇಕು. ಯಾವುದೋ ಏಕಮುಖದಲ್ಲಿ ಏಕ ವ್ಯಕ್ತಿಯ ಮಾರ್ಗದರ್ಶನದಲ್ಲಿ ಅಥವಾ ಏಕ ವ್ಯಕ್ತಿಯ ಹಿತಾಸಕ್ತಿಗೆ ಏಕ ವ್ಯಕ್ತಿಯ ಮಾತನ್ನೇ ನಡೆಸಬೇಕು ಎನ್ನುವ ಕಾರಣಕ್ಕೆ ಬಂದು ಕರೆ ಕೊಡೋದು ಸಮಂಜಸ ಅಲ್ಲ.
ಒಂದು ಸಂದೇಶವನ್ನು ಈ ರಾಜ್ಯಕ್ಕೆ ಸಲ್ಲಿಸ್ದಂಗಲ್ಲ. ಮತ್ತು ವಾಟಾಳ್ ನಾಗರಾಜ್ ಅವರು, ಸಾರಾ ಗೋವಿಂದ್ ಅವರಾಗ್ಬೋದು, ನೀವು ಎರಡನೇ ಹಂತದ ನಾಯಕರನ್ನ ಏನಾದರೂ ತಯಾರು ಮಾಡಿದ್ದೀರಾ? ಇಲ್ಲಿಗೆ ತನಕ ನಾನು ಒಂದು 4-5 ಬಂದ್ಗಳ ಸಂದರ್ಭದಲ್ಲಿ ಹೋಗಿ ವೇದಿಕೆ ಹಂಚ್ಕೊಂಡಿದ್ದೀನಿ. ಆಗೇನು ಮಾತಾಡ್ತಾರೆ ಅಂತಂದರೆ, ನೋಡಿ, ಅವರವ್ರದ ಅಭಿಪ್ರಾಯವನ್ನು ಮುಕ್ತವಾಗಿ ಅಲ್ಲಿ ಹೇಳಲಿಕ್ಕೆ ಅವಕಾಶ ಇಲ್ಲ. ನಿಮ್ಗೆ ಗೊತ್ತಿಲ್ಲ, ಅವರು ಯಾವ ಬೌಂಡ್ರಿಯನ್ನು ಹಾಕಿರ್ತಾರೋ ಆ ಬೌಂಡ್ರಿಯ ಅಡಿಯಲ್ಲಿ ಅದೇ ಮಾತುಗಳನ್ನ ಮಾತಾಡಿ ನಾವು ಎಂಡಾಸ್ ಮಾಡಬೇಕಷ್ಟೇ. ಅಂದರೆ ಅವ್ರು ಆಡಿರುವಂಥ ಮಾತನ್ನು ನಾವು ಪುನರುಚ್ಚಾರ ಮಾಡಬೇಕಷ್ಟೇ ಹೊರತು ನಮ್ಮ ಅಭಿಪ್ರಾಯವನ್ನು ಅಲ್ಲಿ ಹೇಳೋಂಗಿಲ್ಲ. ನಾನು ಅನುಭವಿಸಿದಂಥದ್ದು ಅಂದರೆ, ಯಾವುದೋ ಒಂದು ಹೋರಾಟದಲ್ಲಿ ನನ್ನದೊಂದು ಬೇರೆ ರೀತಿಯಾದಂಥ ಭಿನ್ನವಾದ ಅಭಿಪ್ರಾಯ ಇರುತ್ತೆ, ಬೇರೆ ರೀತಿಯಾದಂಥ ಒಂದು ಸಲಹೆ ಇರುತ್ತೆ. ಆ ಸಲಹೆನ ಸ್ವೀಕರಿಸೋದಿಲ್ಲ ಖಂಡಿತ ಆ ಸಭೆಯಲ್ಲಿ. ಅವ್ರು ಏನು ಹೇಳಿರ್ತಾರೆ, 22ನೇ ತಾರೀಕು ಆಗಬೇಕು, 22ನೇ ತಾರೀಕು ಆಗಬೇಕು, 22 ಬೇಡ, ಇವತ್ತು 22ನೇ ತಾರೀಕು ಸಾಕಷ್ಟು ಶಾಲಾ ಮಕ್ಕಳ ಫೈನಲ್ ಎಕ್ಸಾಮ್ ಇದೆ, SSLC ಬೋರ್ಡ್ ಎಕ್ಸಾಮ್ ಇದೆ, SLCಯ CBSE ICSE ಇದೆ, ಅವ್ರದ್ದು ಎಕ್ಸಾಮ್ಗಳಿದ್ದಾವೆ. ಇವೆಲ್ಲ ನೋಡಬೇಕಲ್ವೇ? ಇದೆಲ್ಲ ನೋಡಿಕೊಂಡು ಕರ್ನಾಟಕ ಬಂದ್ಗೆ ಕರೆ ಕೊಡಬೇಕು. ಮತ್ತು ಮುಖ್ಯವಾಗಿ ಕರ್ನಾಟಕ ಬಂದ್ ಕರೆ ಕೊಡ್ತಾ ಇರೋಂಥ ವಿಚಾರ ಏನು ಅಂತಂದರೆ, ಮೊನ್ನೆ ನಡೆದಂಥ ಮಹಾರಾಷ್ಟ್ರದ ವಿಚಾರ. ಅರೆ, ಸಮಸ್ಯೆನೇ ಬಗೆಹರಿದು ಬಿಡ್ತಲ್ಲ. ನಾರಾಯಣಗೌಡರು ಅಲ್ಲೋಗಿ ಸಮಸ್ಯೆನೇ ಬಗೆಹರಿಸ್ಕೊಂಡು ಗೆಲುವಿನ ಪತಾಕೆಯ ಬಾವುಟವನ್ನು ಹಿಡ್ಕೊಂಡು ಬಂದರು ಬೆಂಗಳೂರಿಗೆ. ಅದೇ ಹೋರಾಟವನ್ನು ಇಟ್ಕೊಂಡು ಮತ್ತೆ ಕರ್ನಾಟಕ ಬಂದ್ ಕರೆ ಕೊಡ್ತೀವಿ ಅಂದರೆ ಎಷ್ಟು ಮಟ್ಟಿಗೆ ಸರಿ? ಇದನ್ನು ನಾವು ಗೆದ್ದಿರುವಂಥ ವಿಚಾರ. ಅದು ಮೊನ್ನೆ ನಾರಾಯಣಗೌಡರು ನಮ್ಮೆಲ್ಲರ ಪ್ರತಿನಿಧಿಯಾಗಿ ಹೋಗಿದ್ದಾರೆ, ಕನ್ನಡಿಗರ ಪ್ರತಿನಿಧಿಯಾಗಿ, ಕೇವಲ ಹೋರಾಟಗಾರರ ಪ್ರತಿನಿಧಿಯಾಗಿ ಅಲ್ಲ, ಇಡೀ ಕನ್ನಡಿಗರ ಪ್ರತಿನಿಧಿಯಾಗಿ ಇಡೀ ನಾರಾಯಣಗೌಡರ ತಂಡ, ಪ್ರವೀಣ್ ಕುಮಾರ್ ಶೆಟ್ಟರ್ ತಂಡ ಅಲ್ಲಿ ಹೋಗಿದೆ, ಇಬ್ಬರು ತಂಡ ಹೋಗಿದೆ. ಸೊ ಗೆಲುವಿನ ಪತಾಕೆಯನ್ನು ಇಬ್ಬರು ಹಿಡ್ಕೊಂಡು ಬಂದಿದ್ದಾರೆ. ಗೆಲುವಿನ ಪತಾಕೆಯನ್ನು ಹಿಡ್ಕೊಂಡು ಬಂದ ಮೇಲೂ ಕೂಡ ಅದೇ ವಿಚಾರ ಇಟ್ಕೊಂಡು ಬಂದು ಕರೆ ಕೊಡ್ತೀನಿ ಅಂದರೆ ಹೆಂಗೆ ಅದು? ಉದ್ದೇಶಪೂರ್ವಕವಾಗಿ ಯಾರನ್ನೋ ಓವರ್ಟ್ಯಾಕ್ ಮಾಡೋದಕ್ಕೋಸ್ಕರ ಅಥವಾ ಯಾರಿಗೋ ಹೆಸರು ತೊಗೊಂಡ್ಬಿಡ್ತಾರೋ ಅನ್ನೋದಕ್ಕೇನಾದರೂ ಹಿಂದೆ ಇದೆಯಾ ಅನ್ನುವಂಥ ಅನುಮಾನಗಳು ಕೆಲವ್ರಿಗೆ ಕಾಡದೇ ಇರಲ್ಲ, ನನಗೂ ಕೂಡ ಕಾಡ್ತಾ ಇದೆ. ಈ ರೀತಿಯಾಗಿ ಹೋರಾಟ ಮಾಡಿರುವಾಗ ನಾವು ಪ್ರಶಂಸೆ ಮಾಡಬೇಕು, ಬೆನ್ನು ತಟ್ಟಬೇಕು. ಅರೆ, ಒಳ್ಳೆ ಕೆಲಸ ಮಾಡಿದ್ದೀರಿ, ನಾವು ಮಾಡಬೇಕಾದ ಕೆಲಸ ನೀವೆಲ್ಲ ಮಾಡಿದ್ದೀರಿ, ಒಳ್ಳೆಯದು, ಮುಂದೆ ಬೇರೆ ಹೋರಾಟಗಳನ್ನು ಕಟ್ಟೋಣ ಅಂತ ಮುನ್ನಡೆಯೋದು ಬಿಟ್ಟು ಪುನಃ ಅದೇ ವಿಚಾರ ಇಟ್ಕೊಂಡು, ಸಾಲ್ವ್ ಆಗಿರುವಂಥ ವಿಚಾರವನ್ನು ಇಟ್ಕೊಂಡು ಪುನಃ ಬಂದು ಕರೆ ಕೊಡ್ತೀವಿ ಅಂತಂದರೆ ಕರ್ನಾಟಕದ ಜನ ಹೆಂಗೆ ಸ್ಪಂದಿಸ್ತಾರೆ? ಹಾಗಾಗಿ ಇವತ್ತು ಒಂದಷ್ಟು ಅಪಸ್ವರಗಳು ಕಾಣಿಸ್ತಾ ಇದ್ದಾವೆ. ಹಾಗಾಗಿ ಸ್ನೇಹಿತರೆ, ನಾನು ಈ ವಿಡಿಯೋದಲ್ಲಿ ಪುನಃ ಹೇಳ್ತಾ ಇದ್ದೀನಿ, ನಾನು ಯಾರನ್ನೋ ಬೈಬೇಕು ಅಥವಾ ಯಾರನ್ನೋ ಪ್ರಶ್ನೆ ಮಾಡಬೇಕು ಅಂತ ದುರುದ್ದೇಶ ನನ್ನಲ್ಲಿಲ್ಲ. ನೀವು ವಾಸ್ತವವಾಗಿ ನಾನು ಹೇಳಿದ ಮಾತುಗಳನ್ನ ನೀವು ಮನಸ್ಸಿಗೆ ಹಾಕ್ಕೊಂಡು ಯೋಚನೆ ಮಾಡಿ, ಹೌದಲ್ವಾ, ಸರಿ ಅಲ್ವಾ ಅನ್ನೋದನ್ನು. ಸೊ ಅದನ್ನು ಬಿಟ್ಟು ಇವತ್ತಿಲ್ಲ ಆಗಬೇಕು. ಮತ್ತು ಈ ಬಂದಾದರೆ ಏನು, ಯಾರಿಗೆ ಸಂದೇಶ ಕೊಟ್ಟಂಗಾಗುತ್ತೆ? ಮತ್ತು ಇವತ್ತು ನಾನು ಒಂದು ಪಟ್ಟಿಯನ್ನು ಮಾಡಿ ಮತ್ತೊಂದು ವಿಡಿಯೋನ ಮಾಡ್ತೀನಿ. ನಾವು ಬಾಯಿ ಮಾತಲ್ಲಿ ಹೇಳೋದಕ್ಕಿಂತ ಕಳೆದೆಲ್ಲ ಸರ್ಕಾರಗಳಿಗೆ ಕೇವಲ ಆಶ್ವಾಸ ಸಿಗ್ತಾ ಇತ್ತು. ನೀವು ಗಮನಿಸಿ ನೋಡಿ, ಕನ್ನಡ ಪರ ಹೋರಾಟಗಾರರು ಒಂದು ವಿಚಾರವನ್ನು ಕೈಗೆತ್ಕೊತಾರೆ, ಆ ವಿಚಾರದಲ್ಲಿ ಆಲ್ರೆಡಿ ಉತ್ತರವನ್ನು ಬಂದಿರ್ತದೆ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ. ನಾನು ಸಿದ್ದರಾಮಯ್ಯನವ್ರ ಸರ್ಕಾರ ಪರ ಮಾತಾಡ್ತಾ ಇದ್ದೀನಿ ಅಂತಲ್ಲ. ನಾನು ಸಿದ್ದರಾಮಯ್ಯನವ್ರ ಸರ್ಕಾರ ಏನಾದರೂ ಕನ್ನಡದ ವಿರುದ್ಧ ಇದ್ದರೆ ಖಂಡಿತವಾಗೂ ಸಿದ್ದರಾಮಯ್ಯನವ್ರ ವಿರುದ್ಧ ಮಾತಾಡ್ತೀನಿ. ನಾನು ಮುಲಾಜಿಲ್ಲ. ಯಾಕೆಂದರೆ ಮೊದಲು ಕನ್ನಡ, ನಂತರ ಸಿದ್ದರಾಮಯ್ಯ ನನಗೆ ಭಾಳ ಇಷ್ಟಪಡುವಂಥ ರಾಜಕಾರಣಿ ನಾನು. ಆದರೂ ಕೂಡ ಕನ್ನಡದ ವಿಚಾರ ಬಂದಾಗ ಯಾರೂ ಇಲ್ಲ, ಮೊದಲು ಕನ್ನಡ ನಂತರ ರಾಜಕಾರಣಿಗಳು ಅನ್ನುವಂಥ ಮನಸ್ಥಿತಿಯಲ್ಲಿ ಇರುವಂಥವ್ನು ನಾನು. ಎಷ್ಟು ಕನ್ನಡದ ನಾಮಫಲಕ ವಿಚಾರವಾಗಿ ನಾರಾಯಣಗೌಡರು ರಣಕಾಲೆಯನ್ನು ಊದಿದ್ರು, ಯಾವ ಮಟ್ಟಕ್ಕೆ ಆಯಿತು ಕನ್ನಡ ನಾಮಫಲಕ ವಿಚಾರದಲ್ಲಿ? ಆ ವಿಚಾರದಲ್ಲಿ ಥಟ್ಟನೆ ಅವ್ರನ್ನ ಬಂದಿಸ್ತು, ಮತ್ತೊಂದು ಮಾಡ್ತು, ಕಾನೂನು ಪಾಲಿಸಬೇಕಾಗಿದೆ, ಅದೊಂದು ಮಾಡಿದೆ, ಕೆಲವು ತಪ್ಪುಗಳು ಸರ್ಕಾರ ಮಾಡಿದೆ, ಇಲ್ಲ ಅಂತಲ್ಲ. ಆದರೆ ಅವರು ರಿಲೀಸ್ ಆಗಿ ಬರುವಷ್ಟರಲ್ಲೇ ಅದಕ್ಕೊಂದು ಕಾಯ್ದೆಯನ್ನು ತಂದರು. ಈ ರೀತಿಯಾಗಿ ಸ್ಪಂದಿಸ್ತಾ ಇದ್ದಾರೆ. ಇವತ್ತು ಮಹಾರಾಷ್ಟ್ರದ ಹೋರಾಟ ಹೋಗಿದ್ದೀವಿ, ಇದಕ್ಕಿದ್ದಂಗೆ ಅದನ್ನು ನಾವು ಏನು ಬೇಡಿಕೆ ಇಟ್ಟಿದ್ವಿ ಅವನನ್ನು ಸಸ್ಪೆಂಡ್ ಮಾಡಿದ್ರು, ಮತ್ತು FIRನ ವಾಪಸ್ ತಗೊಂತೀವಿ ಅಂತಂದರು. ಇದಕ್ಕಿಂತ ಸಕ್ಸಸ್ ಕೊಡಬೇಕಾದಂಥ ಕೆಲಸ ಏನು ಮಾಡಬೇಕಾಗಿದೆ? ಈ ರೀತಿಯಾದಂಥ ಒಂದು 10-15 ವರ್ಷಗಳಲ್ಲಿ ನೀವು ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದೀರಲ್ಲ, ಈ ಬಂದ್ಗಳಲ್ಲಿ ನಿಮ್ಮ ಗೆಲುವು ಏನು ಅನ್ನುವಂಥದ್ದು ನಾಡಿನ ಜನತೆ ಮುಂದೆ ಇಟ್ಟರೆ ಗೊತ್ತಾಗುತ್ತೆ. ಆಗ ಯಾರು ಕೆಲಸ ಯಾವ್ಯಾವ ರೀತಿ ಮಾಡ್ತಾ ಇದ್ದಾರೆ. ಸುಮ್ಮನೆ ನಾವು ಟೌನ್ ಹಾಲಿಂದ ಇಲ್ಲಿ ತನಕ ಒಂದು ಮೆರವಣಿಗೆ ಮಾಡಲಿಕ್ಕೆ ರಾಜ್ಯ ಪೂರ್ತಿ ಮುಚ್ಕೊಂಡು ಕನ್ನಡಿಗರು ನಷ್ಟವನ್ನು ಮಾಡಿಕೊಂಡು ಮಾಡುವಂಥ ಬಂದ್ ಅವಶ್ಯಕತೆ ಇದೆಯಾ?
ಅಂಥ ಅನಿವಾರ್ಯತೆ ಏನಾದರೂ ಇದ್ದರೆ ಇಡೀ ರಾಜ್ಯ ಹೇಳಬೇಕು, ರಾಜ್ಯ ಬುಗಿಲೆದ್ದು ಬೀಳಬೇಕು, ಬಂದ್ ಮಾಡಿರಿ, ಈ ವಿಚಾರ ಬೇಕು ನಮಗೆ, ಈ ವಿಚಾರದಲ್ಲಿ ನ್ಯಾಯ ಬೇಕು, ಹಾಗಾಗಿ ಬಂದ್ ಮಾಡ್ತೀವಿ ನಾವೆಲ್ಲ ಅಂಥೇಳಿ ಇಡೀ ರಾಜ್ಯ ಬುಗಿಲೆದ್ದಾಗ ನೀವು ಕರೆ ಕೊಟ್ಟಾಗ ಸರಿ ಅನ್ಬೋದು. ಎಲ್ಲವೂ ಸರಾಗವಾಗಿ ಹೋಗ್ತಾ ಇದೆ. ಮತ್ತು ನಮ್ಮ ಬೇಡಿಕೆ ಕೂಡ ಅಷ್ಟೊಂದು ಕನ್ಸ್ಟ್ರಕ್ಟಿವ್ ಆಗಿಲ್ಲ, ಒಳ್ಳೆ ಬೇಡಿಕೆಗಳೇ. ಆದರೆ ಆ ಬೇಡಿಕೆಗಳ ಪೂರಕವಾಗಿ ಕೆಲಸ ಮಾಡಲಿಲ್ಲ. ಕೇವಲ ಧ್ವನಿ ಎತ್ತಿದ್ರೆ ಸಾಲದು, ಜಿಲ್ಲಾವಾರು ತಾಲೂಕುವಾರು ಸಭೆಗಳಾಗಬೇಕು. ಅಲ್ಲಿ ಸ್ಥಳೀಯ ನಾಯಕರುಗಳನ್ನು ವಿಶ್ವಾಸಕ್ಕೆ ತಗೊಂಡು ಅಲ್ಲಿ ಒಂದಷ್ಟು ಹೋರಾಟಗಳು ರೂಪಿಸಬೇಕು. ಎಲ್ಲ ಜಿಲ್ಲೆಗಳ ಹೋರಾಟಗಳು ಮತ್ತು ಎಲ್ಲ ಜಿಲ್ಲೆಗಳ ಒಂದು ಕೋಆರ್ಡಿನೇಷನ್ ಮುಗಿದ ನಂತರ ರಾಜ್ಯದಲ್ಲಿ ಒಂದು ದೊಡ್ಡ ಹೋರಾಟವನ್ನು ಮಾಡಬೇಕು, ಸಾವಿರಾರು ಜನವನ್ನು ಸೇರಿಸಿ. ನಂತರ ಅದಕ್ಕೂ ಬಗ್ಲಿಲ್ಲ ರಾಜ್ಯ ಸರ್ಕಾರ ಅಂತಂದರೆ ಕೊನೆಯದಾಗಿ ನಾವು ಕರ್ನಾಟಕ ಬಂದ್ ಮಾಡ್ತೀವಿ, ಇದನ್ನು ಮಾಡಲ್ಲ ಅನ್ನುವಂಥದ್ದು ಬೆದರಿಕೆಯನ್ನು ಹಾಕಬೇಕು ಮೊದಲು ರಾಜ್ಯ ಸರ್ಕಾರಕ್ಕೆ. ಆ ಬೆದರಿಕೆಗೇ ಬಗ್ಗಿ ನಮ್ಮ ಕೆಲಸ. ನಮ್ಮ ಉದ್ದೇಶ ಏನಂದರೆ ಬಂದ್ ಮಾಡೋದಲ್ಲ ನಮ್ಮ ಉದ್ದೇಶ, ಸಮಸ್ಯೆನ ಬಗೆಹರಿಸೋದು ಕನ್ನಡಿಗರ ಉದ್ದೇಶ ಆಗಬೇಕು. ನೋಡಿ, ಇವತ್ತು ಒಂದು ತಾಯಿ ಮಗುಗೆ ಊಟ ತಿನ್ನಿಸ್ತಾ ಇರ್ತಾಳೆ. ಊಟ ತಿನ್ನು, ಆಚೆ ಕಡೆ ಗೊಗ್ಗಯ್ಯ ಇದೆ, ಇಲ್ಲಿ ಹಿಡ್ಕೊಟ್ಬಿಡ್ತೀನಿ ನಿನ್ನ ಅಂತ ಬಯಕಿಸ್ತಾಳೆ ತಾಯಿ. ಏನಕ್ಕೆ ಬಯಕಿಸ್ತಾಳೆ ಮಗುಗೆ ಅಂತಂದರೆ ಊಟ ಮಾಡಲಿ ಅನ್ನುವಂಥ ಉದ್ದೇಶಕ್ಕೆ ಅಷ್ಟೇ. ಕೆಲಸ ಏನಾಗಬೇಕಾಗಿರೋದಲ್ಲಿ ಊಟ ಮಗುಗೆ ತಿನ್ನಿಸ್ಬೇಕಾಗಿರುವಂಥದ್ದು ಉದ್ದೇಶ. ಆ ಮಗು ಏನಾದರೂ ಒಂದು ಸಾರಿ ಕೊಡವು ನಿಂತುಬಿಟ್ಟು, ಅರೆ ಯಾವ ಗೊಗ್ಗಯ್ಯ ಬಾ ನೋಡ್ತೀನಿ, ಬಾರಮ್ಮ ತೋರಿಸು ಅಂತ ಅಂದ್ಬಿಟ್ಟು ಹೋಗಿ ಅದು ನೋಡಿದ್ರೆ ಅಲ್ಲಿ ಏನೂ ಇರಲ್ಲ, ಟುಸ್ ಆಗ್ತಾಳೆ ಅಮ್ಮ. ಸೊ ಇವತ್ತು ಕರ್ನಾಟಕ ಬಂದ್ ಮಾಡ್ತೀವಿ ಅಂತೇಳಿ ಸರ್ಕಾರವನ್ನು ಬೆದರಿಸಬೇಕಾಗಿದೆ, ಬೆದರಿಸಿ ನಮಗೆ ಬರಬೇಕಾದಂಥ ನ್ಯಾಯವನ್ನು ಪಡಿಬೇಕಾಗಿದೆ. ಇವತ್ತು ಬಂದ್ ಮಾಡ್ತೀವಿ ಅಂತ ಆಯಿತು ಬಂದ್ ಮಾಡಿ ಅಂತಾರೆ, ಬಂದ್ ಮಾಡಿದ್ರೆ ಏನು ಪ್ರಯೋಜನ ಇತ್ತು, ಏನಾಯಿತು? ಒಂದು ದಿವಸ ಮುಚ್ಕೊಂಡು ಒಂದು 10 ಅವರ್ ಕಾಲ ಬಾಗಿಲಿಗೆ ಮುಚ್ತೀವಿ, ಮತ್ತೆ ಮನೆಗೆ ಹೋಗ್ತೀವಿ, ಮಲ್ಕೊಂತೀವಿ. ಈ 10-15 ಬಂದ್ಗಳಲ್ಲಿ ನಿಮ್ಮ ಉತ್ತರ ಏನಿದೆ? ಆ ಬಂದ್ಗೆ ಸಕ್ಸಸ್ ಏನಿದೆ? ಸಕ್ಸಸ್ ಉತ್ತರ ಹೇಳಿ ನೋಡೋಣ. ಒಂದು ಶ್ವೇತಪತ್ರವನ್ನು ಹೊರಡಿಸಿ. ವಾಟಾಳ್ ನಾಗರಾಜ್ ನಾಯಕತ್ವದ ಕನ್ನಡ ಒಕ್ಕೂಟ ಈ 15 ಬಂದ್ಗಳಲ್ಲಿ ಮಾಡಿರೋದ್ರಲ್ಲಿ ಈ ಸಕ್ಸಸ್ಸನ್ನು ಕಂಡಿದ್ದೀವಿ, ಈ ರೀತಿಯಾದಂಥ ನಮಗೆ ಸಕ್ಸಸ್ ಸಿಕ್ಕಿದೆ, ಪ್ರತಿಫಲ ಬಂದಿಂದ ಪ್ರತಿಫಲ ಇದು ಸಿಕ್ಕಿದೆ ಅಂಥೇಳಿ ಒಂದೇ ಒಂದು ಸಕ್ಸಸ್ ಆಗಿರುವಂಥ ಸ್ಟೋರಿನ ಅಂತ ಹೇಳಿದ್ರೆ ಕರ್ನಾಟಕದ ಜನರು ಧನ್ಯರಾಗ್ತಾರೆ. ಹಾಗಾಗಿ ನೋಡಿ, ನಾನು ಕೊನೆಯದಾಗಿ ವಿಡಿಯೋ ತುಂಬ ದೊಡ್ಡದಾಗುತ್ತೆ, ಇಲ್ಲಿಗೆ ನಿಲ್ಲಿಸ್ತೀನಿ. ನಾನು ಕೊನೆಯದಾಗಿ ವಾಟಾಳ್ ನಾಗರಾಜ್ ಅವ್ರಿಗೆ ಹೇಳೋದೇನು ಅಂತಂದರೆ, ನೀವು ಒದರೋದು ಕೊಡುವುದು, ಅವನು ಬೇಡ ಇವನು ಬೇಡ, ನಾನು ಹೇಳ್ದಂಗೆ ಆಗಬೇಕು ಅನ್ನುವಂಥ ಮನಸ್ಥಿತಿಯಿಂದ ಹೊರಗೆ ಬರಬೇಕು ಸರ್. ದಯವಿಟ್ಟು ನಾನು ನಿಮ್ಮಲ್ಲಿ ಬಹಳ ಸಣ್ಣವನು, ನಿಮ್ಮ ಮೊಮ್ಮಗ ವಯಸ್ಸವನು ಇರ್ಬೋದೇನೋ, ನಾನು ನಿಮಗೆ ಮನವಿಯನ್ನು ಮಾಡ್ತಾ ಇದ್ದೇನೆ. ದಯಮಾಡಿ ನೀವು ಬಹಳ ದೊಡ್ಡ ನಾಯಕರು, ನಮ್ಮ ಹೆಮ್ಮೆ ನೀವು, ಈ ರಾಜ್ಯದ ಆಸ್ತಿ ನೀವು ಈ ರೀತಿಯಾದಂಥ ಮನಸ್ಥಿತಿಗಳನ್ನು, ಹೇಳಿಕೆಯ ಮಾತುಗಳಿಂದ ಈ ಥರನ ಹೊರಗೆ ಬಂದು ಮೊದಲು ನಾರಾಯಣಗೌಡರನ್ನು ಮತ್ತು ಇನ್ನೊಂದಷ್ಟು ಹೋರಾಟಗಾರರನ್ನು ವಿಶ್ವಾಸಕ್ಕೆ ತಗೊಂಡು ಒಂದು ಸಭೆಯನ್ನು ಮಾಡುವುದು ಮಾಡಿ, ಇದು ಶೀಘ್ರದಲ್ಲೇ ಮಾಡಿ. ನೀವೇ ಕರೀರಿ, ನೀವೇ ಹೋಗಿ ಅವ್ರನ್ನ ಇನ್ವಾಲ್ವನ್ನು ಮಾಡಿಕೊಂಡು ಮತ್ತು 2ನೇ ಹಂತದ ನಾಯಕರುಗಳನ್ನು ತಯಾರು ಮಾಡಿ. ನಾಳೆ ಈಗಿರುವಂಥ ಕನ್ನಡ ಹೋರಾಟಗಾರರೆಲ್ಲ ಅವರ ಕಾಲಘಟ್ಟ ಮುಗಿದ ನಂತರ ಹೋರಾಟವನ್ನು ಕೈಗೆತ್ಕೊಳ್ಳೋರು ಯಾರಿದ್ದಾರೆ ಇದ್ದರೂ ಕೂಡ ಅವ್ರಿಗೆ ಒಂದು ನಿರ್ದಿಷ್ಟವಾಗಿ ಮತ್ತು ಒಂದು ರಚನಾತ್ಮಕವಾಗಿ ಕೆಲಸ ಮಾಡಲಿಕ್ಕೆ ಯಾರಿಗೆ ಗೊತ್ತಾಗುತ್ತೆ? ಇವಾಗಿಂದ ನಾವು ಟ್ರೈನ್ ಮಾಡಬೇಕು, ಈ ಹೋರಾಟ ಈ ರೀತಿ ಮಾಡಬೇಕು ಹೀಗೆ ಅಂತೇಳಿ ಒಂದಷ್ಟು ಜನರನ್ನು ಟ್ರೈನ್ ಮಾಡಿ. ಇಲ್ಲ ಅಂತಂದರೆ ಮುಂದೆ ಈ ರೀತಿ ಬಾವುಟ ಹಾಕ್ಕೊಂಡು ಬೀದಿಗೆ ಬರೋನು ಯಾರೂ ಇರೋದಿಲ್ಲ. ರಚನಾತ್ಮಕವಾಗಿ ಕೆಲಸ ಮಾಡೋ ಹುಡುಗರನ್ನು ತಯಾರು ಮಾಡಿ, ಮತ್ತು ನಿಮ್ಮ ಸರಿಸಮವಾಗಿರುವಂಥ ನಾಯಕರ ಬೆನ್ನ ಮೇಲೆ ಕೈ ಹಾಕಿ ಬೆನ್ತಟ್ಟಿ ಬನ್ನಿ ಹೋರಾಟ ಮಾಡೋಣ ಅಂಥೇಳಿ ಹುರಿದುಂಬಿಸಿ ಜೊತೇಲಿ ಕರ್ಕೊಂಬನ್ನಿ. ಇನ್ನೆಷ್ಟು ದಿವಸ ಬದುಕ್ತೀವಿ ನಾವೆಲ್ಲ ಬದುಕೋದಿಲ್ಲ. ಇನ್ನೂ ಹೆಚ್ಚಿನ ದಿವಸ ಗೂಟ ಹೊಡ್ಕೊಂಡು ಈ ಭೂಮಿ ಮೇಲೆ ಇರೋದಿಲ್ಲ. ಬದುಕಿರುವಷ್ಟು ದಿವಸ ಎಲ್ಲರ ಜೊತೆ ಹೋಗಿಕೊಂಡು ಚೆನ್ನಾಗಿ ಈ ನಾಡಿನ ಸೇವೆಗೋಸ್ಕರ ಯಾರೂ ಜನ ಕರೆದಿಲ್ಲ ನಮ್ಮನ್ನು, ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಈ ಹೋರಾಟವನ್ನು ನಾವೇ ಆಯ್ಕೆ ಮಾಡ್ಕೊಂಡಿರೋದು. ಹಾಗಾಗಿ ನಮ್ಮ ಆತ್ಮತೃಪ್ತಿಗೋಸ್ಕರ ನಾವು ಸರಿಯಾಗಿರಬೇಕು. ಎಲ್ಲರನ್ನು ಒಗ್ಗಟ್ಟಾಗಿ ಕರ್ಕೊಂಡು ಹೋಗುವಂಥ ಜವಾಬ್ದಾರಿ ವಾಟಾಳ್ ನಾಗರಾಜ ನಂತರದ ಕೆಲಸ ಇನ್ನೊಬ್ಬರು ಹೋರಾಟಗಾರರು ತಗೊತಾರೆ. ಆದರೆ ಇದೇ ಸಂದರ್ಭದಲ್ಲಿ ಇಷ್ಟು ವರ್ಷಗಳ ಕಾಲ ಆದರೂ ಕೂಡ ನೀವೇ ಒಗ್ಗಟ್ಟು ಮೂಡಿಸಿಲ್ಲ ಅಂತಂದರೆ ಹೇಗೆ? ಈ ಕಡೆ ಇರೋರು ಕಂಡ್ರೆ ಒಬ್ರಿಗಾಗಲ್ಲ, ಆ ಕಡೆ ಇರೋರು ಕಂಡ್ರೆ ಒಬ್ರಿಗಾಗಲ್ಲ ಅನ್ನುವಂಥದ್ರಲ್ಲಿ ನೀವು ಒಬ್ಬರನ್ನ ದೂರ ಇಟ್ಟು ಒಬ್ಬರನ್ನ ಹತ್ತಿರ ಇಟ್ಕೊಂಡು ಮಾಡೋದಾದರೆ ನೀವು ಒಗ್ಗಟ್ಟು ಮೂಡಿಸ್ದಂಗೆ ಎಲ್ಲಾಗುತ್ತೆ. ಈಗ
ಪ್ರವೀಣ್ ಕುಮಾರ್ ಶೆಟ್ಟರಿಗೆ, ನಾರಾಯಣಗೌಡರಿಗೆ ಒಂದಷ್ಟು ಸಂಘಟನೆಯಲ್ಲಿ ಭೇದ ಆದಾಗ ಸ್ವಲ್ಪ ಬೇರೆ ಆಗಿದ್ದರು. ಆ ಮನಸ್ತಾಪವನ್ನು ಎಷ್ಟು ದಿವಸ ಅಂತ ಜೊತೆಲಿ ಇಟ್ಕೊಂಡು ಹೋಗ್ತಾರೆ. ಈಗ ಶಿವರಾಮಣ್ಣ ಆಗ್ಬೋದು, ನಾರಾಯಣಗೌಡರು ಆಗ್ಬೋದು, ಇವರೆಲ್ಲ ಒಂದಷ್ಟು ಬೇರೆ ಬೇರೆ ಮನಸ್ಸುಗಳನ್ನು ಗಲಾಟೆ ಮಾಡಿಕೊಂಡು ಬೇರೆ ಬೇರೆ ಆಗಿರುವಂಥವ್ರು. ಇವ್ರನ್ನೆಲ್ಲ ನೀವು ಒಂದು ಮಾಡಬೇಕಾದಂಥವ್ರು ಹಿರಿಯರು, ಬೇರೆ ಯಾರ ಕೈಲಿ ಆಗಲ್ಲ. ನೀವೆಲ್ಲ ನೀವು ಕೂತೇ ಬನ್ನಿರಿ, ಕನ್ನಡಕ್ಕೋಸ್ಕರ ಏನೋ ಮಾಡಿದ್ದಾರೆ ಅವರು ನಮ್ಮವ್ರು, ನೀವು ನಂಬರ್ ಬನ್ನಿರಿ, ಕನ್ನಡದ ಕೆಲಸ ನಿಮ್ಮ ಬ್ಯಾನರ್ ಅಡಿಯಲ್ಲಿ ನೀವು ಕೆಲಸ ಮಾಡಿರಿ, ಕನ್ನಡದ ವಿಚಾರ ಒಗ್ಗಟ್ಟಾಗುವಂಥ ಸಂದರ್ಭವನ್ನು ನಾವೆಲ್ಲ ಒಗ್ಗಟ್ಟಾಗೋಣ ಅಂಥೇಳಿ ನೀವು ಒಗ್ಗಟ್ಟಿನ ಮಂತ್ರ ಪಠಿಸಬೇಕಾದಂಥವ್ರು ನೀವೇ ತಟಸ್ಥವಾಗಿದ್ದು ಮತ್ತೊಬ್ಬರನ್ನ ಹೊರಗಿಟ್ಟು ಇನ್ನೊಬ್ಬರನ್ನ ಒಳಗಿಟ್ಕೊಂಡು ಈ ರೀತಿಯಾದ ಕನ್ನಡ ಸಂಘಟನೆ ಅಧೋಗತಿಗೆ ತಗೊಂಡೋಗುವಂಥ ಪರಿಸ್ಥಿತಿ ಬಂದರೆ ಈ ರೀತಿಯ ಅಪಸ್ವರಗಳು ಬರ್ತಾ ಇರ್ತವೆ. ನಾಡಿನ ಜನತೆ ನಿಮ್ಮಲ್ಲೇ ಒಗ್ಗಟ್ಟಿಲ್ಲ ಅಂಥೇಳಿ ಚೀತು ಅಂತ ಇರ್ತಾರೆ. ಮೊದಲು ಕನ್ನಡ ಪರ ಹೋರಾಟಗಾರರು ಒಂದಾಗ್ರಪ್ಪ ಅಂತ ಹೇಳ್ತಾ ಇರ್ತಾರೆ. ನೋಡಿ, ಬೇರೆ ಬೇರೆ ಅಭಿಪ್ರಾಯಗಳು ಬೇರೆ ಬೇರೆ ಬ್ಯಾನರ್ ಅಡಿಯಲ್ಲೆಲ್ಲ ಕೆಲಸ ಮಾಡ್ಕೊಳ್ಳಿ, ಆದರೆ ಒಂದು ಈ ರೀತಿಯಾದಂಥ ಒಂದು ತೀರ್ಮಾನ ತಗೊಳ್ಳುವಂಥ ವಿಚಾರ ಬಂದಾಗ ಎಲ್ಲರೂ ಒಂದು ವೇದಿಕೆ ಮೇಲೆ ಕೂರುವಂಥದ್ದು ಮುಂದಿನ ದಿನದಲ್ಲಿ ಆಗಲಿ ಅಂಥೇಳಿ ನಾನು ಬಯಸ್ತೀನಿ. ಇದಕ್ಕೆ ವಾಟಾಳ್ ನಾಗರಾಜ್ ಅವರು ನನ್ನ ವಿಡಿಯೋ ಏನಾದರೂ ನಿಮ್ಮ ಗಮನಕ್ಕೆ ಬಂದರೆ ನನ್ನ ಒಂದಷ್ಟು ಮಾತುಗಳನ್ನು ಪುರಸ್ಕರಿಸಿ ಇನಿಮೇಲಾದರೂ ಒಂದಷ್ಟು ಬದಲಾವಣೆಯನ್ನು ಕಂಡುಕೊಂಡು ಕನ್ನಡ ಸಂಘಟನೆಗಳಲ್ಲಿ ಒಂದು ಕನ್ನಡಪರ ಸಂಘಟನೆಗಳ ಒಕ್ಕೂಟ ಅಂತ ಹಾಕ್ಕೊತೀವಿ. ಆ ಒಕ್ಕೂಟ ಯಾವುದು ಅಂತ ಗೊತ್ತಿಲ್ಲ ಇವತ್ತು. ಹಾಗಾಗಿ ಒಂದು ಒಕ್ಕೂಟದ ಅಡಿಯಲ್ಲಿ ಎಲ್ಲವನ್ನು ತಂದು ಅವರವರ ಬ್ಯಾನರ್ ಅಡಿಯಲ್ಲಿ ಅವರ ಕೆಲಸವನ್ನು ಮಾಡಿಕೊಂಡು ಒಂದು ಕನ್ಸ್ಟ್ರಕ್ಟಿವ್ ಆಗಿ ಕೆಲಸ ಮಾಡೋ ಥರದಲ್ಲಿ ಒಂದು ಕನ್ನಡ ಸಂಘಟನೆಯನ್ನು ರೂಪುಗೊಳಿಸಬೇಕು. ನೀವು ಹಿರಿಯ ತಲೆ ಇದ್ದೀರಿ, ಶಾಸನ ಸಭೆಯಲ್ಲಿದ್ದಂಥವ್ರು, ನಿಮ್ಗೆ ಅನುಭವ ಇದೆ, MLA ಆಗಿದ್ದಂಥವ್ರು, ಕಾರ್ಪೊರೇಟರ್ ಆಗಿದ್ದಂಥವ್ರು, ಹೆಚ್ಚಿನ ಅನುಭವ ಇದೆ, ಎಲ್ಲ ಮುಖ್ಯಮಂತ್ರಿಗಳನ್ನು ನೋಡಿದ್ದೀರಿ, ಅತಿ ಹೆಚ್ಚು ಮುಖ್ಯಮಂತ್ರಿಗಳನ್ನು ಜೊತೆ ಕೆಲಸ ಮಾಡಿದ್ದೀರಿ ನೀವು. ಸೊ ಹೀಗಿರುವಂಥ ಸಂದರ್ಭದಲ್ಲಿ ನೀವು ಈ ನಾಯಕತ್ವವನ್ನು ವಹಿಸ್ಕೊಂಡು ಕನ್ನಡ ಸಂಘಟನೆನ ಒಂದು ಏರು ಪಥದಲ್ಲಿ ಸಾಗಿಸುವಂಥ ಕೆಲಸವನ್ನು ವಾಟಾಳ್ ನಾಗರಾಜ್ ಅವರು ಮಾಡಬೇಕಾಗಿದೆ. ಸೊ ಮುಂದಿನ ದಿನಗಳಲ್ಲಿ ನಾವೆಲ್ಲ ನಿರೀಕ್ಷೆಯನ್ನು ಮಾಡೋಣ. ಒಂದೇ ವೇದಿಕೆ ಮೇಲೆ ನಾರಾಯಣಗೌಡರಾಗ್ಬೋದು, ಪ್ರವೀಣ್ ಶೆಟ್ಟಿ ಆಗ್ಬೋದು, ವಾಟಾಳ್ ನಾಗರಾಜ್ ಅವರಾಗ್ಬೋದು, ಸಾರಾ ಗೋವಿಂದ್ ಆಗ್ಬೋದು, ಇಡೀ ಕನ್ನಡ ಪರ ಹೋರಾಟಗಾರರು ಒಂದೇ ವೇದಿಕೆ ಮೇಲೆ ಕೂತ್ಕೊಂಡು ಮುಂದಿನ ದಿನಗಳಲ್ಲಿ ಕನ್ನಡದ ಸಮಸ್ಯೆಗಳಿಗೆ ಒಂದು ಸ್ಪಂದಿಸ್ತಾ ಕನ್ನಡ ಸಮಸ್ಯೆಗಳಿಗೆ ಧ್ವನಿ ಎತ್ತುವ ಥರದಲ್ಲಿ ಆಗಲಿ ಅಂತೇಳಿ ಆ ತಾಯಿ ಭುವನೇಶ್ವರಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನಾನು ಈ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ಹಾಗಾಗಿ ಈ 22ನೇ ತಾರೀಕು ಬಂದಿಗೆ ಇಷ್ಟು ಅಪಸ್ವರಗಳು ಬರ್ತಾ ಇದ್ದಾವೆ. ಹಾಗಾಗಿ ಆ ಅಪಸ್ವರಗಳು ಮುಂದಿನ ದಿನಗಳು ಏನೇನಾಗುತ್ತೋ ಆ ಅಪಸ್ವರಗಳು ಬರದೇ ಇದ್ದಂಗೆ ಕಾಪಾಡಬೇಕಾದ್ರೆ ವಾಟಾಳ್ ನಾಗರಾಜ್ ಅವರು ಒಂದಷ್ಟು ತಮ್ಮ ನಡವಳಿಕೆಗಳಲ್ಲಿ ಬದಲಾವಣೆ ಮಾಡ್ಕೊಬೇಕು ಅನ್ನುವಂಥ ಮನವಿಯನ್ನು ಮಾಡ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಶೀಘ್ರದಲ್ಲೇ ಭೇಟಿ ಮಾಡೋಣ. ನಮಸ್ಕಾರ.